भो भारत प्रविशताद्भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವ ಅಂದರೆ 20ನೇ ವರ್ಷವನ್ನು ಆಚರಿಸುವಂತಹ ಸಂಭ್ರಮದ ಕಾಲ. ಈ ಸಂಭ್ರಮವು ಬಹಳ ಪುಣ್ಯ ಕಾರ್ಯಗಳಲ್ಲಿ ಅಂದರೆ ಪ್ರೇಕ್ಷಾ ಯಜ್ಞದಲ್ಲಿ ಸಂಪನ್ನವಾಗಬೇಕೆಂಬ ಆಶಯದಿಂದ ಹಾಗೂ ಐಕೇಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ನಮ್ಮ ಸಂಸ್ಥೆ ಆಯೋಜಿಸುತ್ತಿರುವಂತಹ ಈ ಶಾಸ್ತ್ರ ವಿಚಾರಗಳ ಸರಣಿಯೇ ಭರತಾಂತರಂಗ. ಇದಕ್ಕೆ ನಿಮ್ಮ ಪ್ರೀತಿ ಬೆಂಬಲ ನಮಗೆ ದಕ್ತಾ ಇರುವಂಥದ್ದು, ಅದು ಪ್ರಶಂಸೆ, ಉತ್ತೇಜನ, ಸತತವಾದಂತಹ ಕೇಳ್ಮೆಯ ಕೇಳುಗರು ನಮ್ಮನ್ನು ಹಾರೈಸ್ತಾ ಇರುವಂಥದ್ದು ನಮಗೆ ಅಪಾರ ಸಂತಸವನ್ನು ತಂದಿದೆ. ಮತ್ತೊಮ್ಮೆ ನಿಮಗೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ, ನಿರ್ದೇಶಕಿ. ಇಂದಿನ ಸಂಚಿಕೆಯ ಮುಖ್ಯ ವಿಷಯ ವೃತ್ತಿ ಪ್ರವೃತ್ತಿ. ವೃತ್ತಿ ಅಂದರೆ ಉದ್ಯೋಗ ಅಂತಲ್ಲ, ನಾಟ್ಯಶಾಸ್ತ್ರದಲ್ಲಿ ಹೇಳಲಾದಂತಹ ಚತುರ್ವಿಧವಾದಂತಹ ವೃತ್ತಿ: ಸಾತ್ವತಿ, ಆರಭಟಿ, ಭಾರತಿ, ಕೈಶಿಕಿ. ಹಾಗೆಯೇ ಪ್ರವೃತ್ತಿಗಳು: ಪಾಂಚಾಲಿ, ಓಢ್ರಮಾಗಧಿ, ಆವಂತಿ, ದಾಕ್ಷಿಣಾತ್ಯ. ಹೀಗೆ ಇದರ ಸಹಸಂಬಂಧವನ್ನು ಚರ್ಚೆ ಮಾಡೋದಕ್ಕೆ, ಮಂಥನ ಮಾಡಿಕೊಡೋದಕ್ಕೆ ನಮ್ಮೊಂದಿಗಿರುವವರು ಹೆಸರಾಂತ ವಿದ್ವಾಂಸರು, ವೇದ ಉಪನಿಷತ್ ತರ್ಕಶಾಸ್ತ್ರಗಳಲ್ಲಿ ಪಂಡಿತರು, ಕಲೆ ಕಾವ್ಯಗಳಲ್ಲಿ ಪ್ರವೀಣರೂ ಆಗಿರುವ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು. ಅವರ ಮಾತಿಗೆ ಕಿವಿಯಾಗೋದನ್ನು ತಪ್ಪಿಸ್ಕೊಳ್ಬಹುದೇ? ಖಂಡಿತ ಇಲ್ಲ. ಇದು ನನ್ನ ಮಾತಲ್ಲ, ನಮ್ಮ ಕೇಳುಗರ ಹೃದಯ ಧ್ವನಿ. ಹಾಗಾಗಿ ಉಮಾಕಾಂತ ಭಟ್ಟರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಆಚಾರ್ಯರ ಮಾತಿಗೆ ನಾವು ಕಿವಿಯಾಗೋಣ. ನಮಸ್ಕಾರ. ನಮಸ್ಕಾರ. ನಾಟ್ಯ ಸಂಬಂಧಿತವಾದಂತಹ ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡ್ತಾ ಇದ್ದೇವೆ. ರಸಭಾವ ಹ್ಯಭಿನಯ ಧರ್ಮಿ ವೃತ್ತಿ ಪ್ರವೃತ್ತಯ ಸದ್ಯಸ್ವರಾತೋದ್ಯ ಗಾನರಂಗಶ್ಚ ಸಂಗ್ರಹ. ಇದನ್ನು ಒಂದು ಆಶ್ರಯವಾಗಿಟ್ಟುಕೊಂಡು ನಮ್ಮ ಇಡೀ ಭರತಾಂತರಂಗದ ಸರಣಿ ನಡೀತಾ ಬಂದಿದೆ. ಈಗ ನಾವು ವೃತ್ತಿ ಪ್ರವೃತ್ತಿಗಳನ್ನು ಗಮನಿಸುವ ಹೊತ್ತು ಅಂತ ನನಗನ್ನಿಸ್ತಾ ಇದೆ. ಮೊದಲನೇ ಅಧ್ಯಾಯ ನಾಟ್ಯಶಾಸ್ತ್ರದಲ್ಲಿಯೇ ನಮಗೆ 4 ವೃತ್ತಿಗಳ ಪರಿಚಯವೂ ಆಗತ್ತೆ. ನಾನು ಅದನ್ನು ಒಂದು ಸೂಕ್ಷ್ಮವಾಗಿ ವೀಕ್ಷಕರ ಒಂದು ಅವಗಾಹನೆಗೆ ಅಂತ ನಾನು ತೆರೆದಿಡ್ತಾ ಇದ್ದೇನೆ. ಭರತ ತನ್ನ 100 ಮತ್ತೊಂದಷ್ಟು ಮಕ್ಕಳಿಗೆ ನಾಟ್ಯವನ್ನು ಕಲಿಸಿಕೊಡುವಾಗ ಈ 3 ವೃತ್ತಿಗಳನ್ನು ಆರಭಟಿ, ಸಾತ್ವತಿ ಮತ್ತು ಭಾರತಿಯನ್ನು ಹೇಳಿಕೊಟ್ಟು ಒಂದು ರೂಪಕವನ್ನು ಪ್ರಸ್ತುತಪಡಿಸ್ತಾನೆ. ಆ ರೂಪಕದಲ್ಲಿ ಅಷ್ಟಾಗಿ ಸ್ವಾರಸ್ಯ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮ ಮಾನಸಿ ಸೃಷ್ಟಿಯಿಂದ 24 ಅಪ್ಸರೆಯರನ್ನು ಸೃಷ್ಟಿಸಿ ಕೈಶಿಕಿಯನ್ನು ಒದಗಿಸ್ತಾನೆ ಅಂತ. ಕೈಶಿಕಿ ಅನ್ನುವಂಥದ್ದು ಅದನ್ನು ಮೊದಲೇ ಭರತ ಶಿವನಲ್ಲಿಯೂ ನೋಡಿರ್ತಾನೆ ಅನ್ನುವಂತಹ ಮಾಹಿತಿಗಳು ಬರುತ್ತೆ. ಇದಾದ ಮೇಲೆ ನಮಗೆ ವೃತ್ತಿ ವಿಕಲ್ಪ ಅನ್ನುವಂತಹ ಒಂದು ಅಧ್ಯಾಯ, ನಾಟ್ಯಶಾಸ್ತ್ರದ ಒಂದು ಮಧ್ಯದಲ್ಲಿರುವಂತಹ 36 ಅಧ್ಯಾಯಗಳ ಪೈಕಿ ಮಧ್ಯದಲ್ಲಿ ಬರುವಂತಹ ಅಧ್ಯಾಯ ಅದು. ಆ ಅಧ್ಯಾಯದ ಮೂಲಕವಾಗಿ ನಮಗೆ ಏನು ಗೊತ್ತಾಗತ್ತೆ ಅಂತಂದ್ರೆ, ಈ ಮೊದಲನೇ ಅಧ್ಯಾಯಕ್ಕಿಂತಲೂ ಅಂದ್ರೆ ಮೊದಲನೇ ಅಧ್ಯಾಯ ಹೇಳುವ ವಿಚಾರಕ್ಕಿಂತಲೂ ಬಹಳ ಮುಂಚೆ ಮಧುಕೈಟಭರ ಸಂಹಾರದ ಕಾಲಕ್ಕೆ ಈ 4 ವೃತ್ತಿಗಳನ್ನ ಬಳಸಿ ವಿಷ್ಣು ಪರಮಾತ್ಮ ಅವರನ್ನ ವಧಿಸಿದ. ಅದನ್ನೇ ಮುಂದುವರೆದು ಮುನಿಗಳು ಅದನ್ನ ಅಭಿನಯ ಯೋಗ್ಯವಾಗಿ, ನಾಟ್ಯ ಯೋಗ್ಯವಾಗಿ ಪಡೆದುಕೊಂಡ್ರು ಅಂತ ಹೇಳ್ತಾರೆ. ಹಾಗೆಯೇ ಈ ವೃತ್ತಿಗಳು ಪ್ರವೃತ್ತಿಗಳಲ್ಲೂ ಕೂಡ ಕಾಣಿಸುತ್ತವೆ. 4 ಆಗಿ ಮತ್ತು 16 ಆಗಿ ಈ ಥರ ನಮಗೆ ಅದು ಮುಂದುವರಿತಾ ಹೋಗುತ್ತೆ. ಪ್ರವೃತ್ತಿಗಳು ಅಂತಂದ್ರೆ ದೇಶಗಳಲ್ಲಿ ಪ್ರವೃತ್ತಗೊಳ್ಳುವಂತಹ ಅಂದರೆ ಓಢ್ರಮಾಗಧಿ, ದಾಕ್ಷಿಣಾತ್ಯ, ಪಾಂಚಾಲಿ ಮತ್ತು ಆವಂತಿ ಎನ್ನುವಂತಹ 4 ಮುಖ್ಯ ಪ್ರವೃತ್ತಿಗಳು ಮತ್ತು ಅದರ ಒಳಗಡೆ ಒಳ ವಿಭಾಗಗಳನ್ನು ಕೂಡ ನಾವು ಗಮನಿಸ್ತೇವೆ. ಹೀಗೆ ಅದರಲ್ಲೂ ಕೂಡ ಪ್ರಾತಿನಿಧ್ಯ ಉಂಟು. ಈಗ ದಾಕ್ಷಿಣಾತ್ಯದಲ್ಲಿ ಕೈಶಿಕಿ ಮುಖ್ಯವಾಗಿರುವಂಥದ್ದು, ಇನ್ನು ಪಾಂಚಾಲಿಯಲ್ಲಿ ಹೀಗೆ ಇನ್ನೊಂದು ಆರಭಟಿ ಹೀಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಓಢ್ರಮಾಗಧಿಯಲ್ಲಿ ಒಂದಷ್ಟು ಮಿಶ್ರಣ. ಹೀಗೆ ಈ ವೃತ್ತಿಗಳ ಒಂದಷ್ಟು ಆಂಶಿಕ ಪ್ರಾತಿನಿಧ್ಯಗಳು ಕೆಲವು ಪ್ರವೃತ್ತಿಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ವೃತ್ತಿ ಪ್ರವೃತ್ತಿಗಳ ಸಂಬಂಧವನ್ನ ಈ ಭರತ ಹೇಗೆ ಯೋಜಿಸಿಕೊಂಡ ಅಂತ ಅನ್ನೋದನ್ನ ಅಭಿನವಗುಪ್ತ ಮುಂದುವರಿಸ್ತಾ, ಅದು ಕಾಯಿಕ, ವಾಚಿಕ, ಮಾನಸಿಕ, ಕಾಯ ವಾಚ ಮನಸ ಅಂತ ನಾವು ಯಾವತ್ತೂ ಕೂಡ ಹೇಳ್ಕೊಂಡು ಬರ್ತೇವಲ್ಲ, ಹಾಗೆಯೇ ಆರಭಟಿ, ಸಾತ್ವತಿ, ಭಾರತಿಗಳ ಸಂಬಂಧ ಇದೆ ಅಂತ ಅಂತಾನೆ. ಹೀಗೆ ಬಹಳಷ್ಟು ವಿಚಾರ ವಾಂಗ್ಮಯ ನಾಟ್ಯಶಾಸ್ತ್ರದ ಒಳಗಡೆಗೆ ಸಂಗತವಾಗಿದೆ. ನಂತರದಲ್ಲಿಯೂ ಕೂಡ ಭರತೋತ್ತರದ ಕಾಲದಲ್ಲಿಯೂ ಕೂಡ ಅದು ಪ್ರವಹಿಸ್ತಾನೆ ಹೋಗುತ್ತೆ. ಇದರ ಒಂದು ಸ್ವಾರಸ್ಯವನ್ನ ನೀವು ಮತ್ತೊಂದಷ್ಟು ನಮಗೆ ದರ್ಶನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ವೃತ್ತಿ ಪ್ರವೃತ್ತಯ ಅಂತ ಒಂದೇ ಪದದಿಂದ ನಿರ್ದೇಶ ಮಾಡಿದ್ದಾನೆ ಭರತ. ಹೌದು. ಅದರ ಹಿಂದುಗಡೆ ಧರ್ಮಿ ಎಂಬ ಒಂದು ಪದ ಇದೆ. ನಿಜ.
ಈಗ ಧರ್ಮಿ ಎರಡು ವಿಧವಾಗಿದೆ. ಹ್ಮ್. ಲೋಕಧರ್ಮಿ, ನಾಟ್ಯಧರ್ಮಿ ಅಂತ ಹೇಳ್ತೇವೆ. ನಾಟ್ಯಶಾಸ್ತ್ರದಲ್ಲಿಯೇ ಒಂದು ಚಮತ್ಕಾರ ಇದೆ. ಹ್ಮ್. ಈ ಧರ್ಮಿ ಎಂಬ ಶಬ್ದ ಪುಲ್ಲಿಂಗವೋ ಅಥವಾ ಸ್ತ್ರೀಲಿಂಗವೋ ಒಂದು ಚರ್ಚೆ ಇದೆ. ಹೌದು. ಕೆಲವರು ಅದನ್ನು ಸ್ತ್ರೀಲಿಂಗ ಪರವಾಗಿಯೂ ಶ್ಲೋಕವನ್ನೂ ಕೂಡ ಹಾಗೆ ಪರಿವರ್ತನೆ ಮಾಡಿ ಪಾಠ ಮಾಡ್ತಾರೆ. ಹ್ಮ್. ಮುಂದೆ ಕೆಲವರು ಅದನ್ನು ಪುಲ್ಲಿಂಗವಾಗಿ ಪಾಠ ಮಾಡಿದ್ದಾರೆ. ಹೌದು. ಎರಡೂ ಲಿಂಗಗಳಲ್ಲಿಯೂ ಶಬ್ದರೂಪ ಒಂದೇ, ವ್ಯತ್ಯಾಸ ಆಗೋದಿಲ್ಲ. ಆದರೆ ಈ ವಿಕಲ್ಪ ಹುಟ್ಟೋದಕ್ಕೆ ಏನು ಕಾರಣ ಅನ್ನೋದನ್ನು ನಾನು ಹೀಗೆ ಯೋಚನೆ ಮಾಡಿದ್ದೇನೆ. ಹ್ಮ್. ಹ್ಮ್. ಸರಿ ತಪ್ಪು ಎನ್ನುವುದನ್ನು ವಿದ್ವಾಂಸರು ನಿರ್ಣಯ ಮಾಡಬೇಕು. ಹ್ಮ್. ಹಿಂದುಗಡೆ ಇರುವಂತಹ ಒಂದು ಪದ ಹ್ಮ್. ಅಭಿನಯ ಅಂತ ಇದೆ. ಹೌದು. ಅಭಿನಯ ಶಬ್ದ ಪುಲ್ಲಿಂಗವಾದ್ದರಿಂದ ಹ್ಮ್. ಹ್ಮ್. ಅದಕ್ಕನುಗುಣವಾಗಿ ಈ ಒಂದು ಪ್ರಮೇಯವನ್ನು ನಾವು ವಿಚಾರ ಮಾಡಿದರೆ ಹ್ಮ್. ಧರ್ಮಿ ಎಂಬುದು ಪುಲ್ಲಿಂಗ ಆಗತ್ತೆ. ಓಹೋ. ಧರ್ಮಿ ಹೌದು. ಅಭಿನಯ ಅಂತ. ಆಹಾ. ಆದ್ರಿಂದ ಅಭಿನಯದಲ್ಲಿಯೇ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿ ಅಂತ ಹೌದು. ತಗೊಳ್ಬೋದು. ಹೌದು. ಹೌದು. ಹಾಗಿರೋದ್ರಿಂದ ಆವಾಗ ವಿಶೇಷವಾದದ್ದು ಅಭಿನಯ ಅಂತ ಆದರೆ ಆಹಾ. ಧರ್ಮಿ ಎಂಬುದು ಪುಲ್ಲಿಂಗ ಶಬ್ದವೇ ಆಗಬೇಕು. ಅದೇ ಮುಂದೆ ವೃತ್ತಿ ಪ್ರವೃತ್ತಯ ಅಂತಿದೆ. ಆ ಎರಡೂ ಶಬ್ದಗಳು ಸ್ತ್ರೀಲಿಂಗ ಶಬ್ದ. ಆಹಾ. ವೃತ್ತಯ ಪ್ರವೃತ್ತಯ ಅಂತ. ಆಹಾ. ಅದಕ್ಕನುಗುಣವಾಗಿ ಧರ್ಮಿ ಅಂತ ನಾವು ನಯನ ಮಾಡಿದರೆ ಆಹಾ. ಆವಾಗ ಧರ್ಮಿ ಎಂಬುದು ಸ್ತ್ರೀಲಿಂಗ ಶಬ್ದವಾಗತ್ತೆ. ಬಹಳ ಸ್ವಾರಸ್ಯವಾಗಿದೆ ಇದು. ಅದು ಅಂದರೆ ಒಂದು ಶಬ್ದ ಮರ್ಯಾದೆಯಲ್ಲಿ ಯೋಚನೆ, ಆದರೆ ಹ್ಮ್. ಪ್ರಮೇಯ ಮರ್ಯಾದೆಯೂ ಹಾಗೆ ಇದೆ, ಆಹಾ. ಗಮನಿಸಬೇಕು. ಆಹಾ. ಈಗ ಈ ಧರ್ಮಿ, ಲೋಕಧರ್ಮಿ ಮತ್ತು ನಾಟ್ಯಧರ್ಮಿ ಎನ್ನುವುದು ಅಭಿನಯದ ಒಂದು ಅಂಗವಾಗಿ, ಅಭಿನಯಕ್ಕೆ ಉಪಕಾರಕವಾಗಿ, ಅಭಿನಯದ ಸ್ವರೂಪವಾಗಿ ಅನ್ವಯವನ್ನು ಹೊಂದುವುದಕ್ಕೆ ಯೋಗ್ಯವಾಗಿದೆ. ಹಾಗೆ ವೃತ್ತಿ ಪ್ರವೃತ್ತಿಗಳಲ್ಲೂ ಕೂಡ ಈ ಧರ್ಮಿ ಎಂಬುದು ಈ ಲೋಕಧರ್ಮ ಮತ್ತು ನಾಟ್ಯಧರ್ಮಗಳು ಸೇರೋದಕ್ಕೆ ಅವಕಾಶ ಇದೆ. ಹೀಗೆ ತೆಗೆದುಕೊಂಡಾಗ ಭರತ ಈ ಎರಡು ಪದಗಳಿಂದ ಎರಡು ಪ್ರಮೇಯವನ್ನು ಉಲ್ಲೇಖ ಮಾಡಿದ್ದರ ಒಂದು ಸಾರ್ಥಕ್ಯ ಗೊತ್ತಾಗತ್ತೆ ನಮಗೆ. ಹ್ಮ್. ಹ್ಮ್. ಈಗ ಲೋಕಧರ್ಮ ಅಂತಂದರೆ ಲೋಕದಲ್ಲಿ ಕಾಣಬೇಕಲ್ಲ ಆ ಧರ್ಮ, ಆದರೆ ಲೋಕದ ಇತಿವೃತ್ತವೇ ಆಗತ್ತೆ. ಇತಿವೃತ್ತದ ಅದು ಆವಾಗ ಅದು ಲೋಕಧರ್ಮವಾದರೆ ಹ್ಮ್. ನಾವು ಅದನ್ನು ಪ್ರವೃತ್ತಿ ಅಂತ ಹೇಳೋದು. ಹೌದು. ಲೋಕಧರ್ಮವಾದ ಪ್ರವೃತ್ತಿ. ಹೌದು. ಈಗ ಆಯಾ ಪ್ರದೇಶದಲ್ಲಿ ಅಲ್ಲಿ ಬದುಕುವ ಜನ ಯಾವ ರೀತಿ ವೇಷಭೂಷಣವನ್ನು ತೊಡುತ್ತಾರೆ, ಯಾವ ರೀತಿ ಆಹಾರ ಸೇವನೆ ಮಾಡ್ತಾರೆ, ಹೇಗೆ ನಡೆದುಕೊಳ್ತಾರೆ, ಬಿಹೇವಿಯರ್, ಅವರ ನಡೆ ನುಡಿಗಳೆಲ್ಲ ಹೇಗಿರುತ್ತೆ ಎನ್ನುವುದು ಪ್ರವೃತ್ತಿಯ ವಿಷಯ. ಹೌದು. ಈಗ ನಾವು ಒಂದು ಅನುಕರಣೆ ಮಾಡಬೇಕು ಅಂತಂದರೆ ಲೋಕವೃತ್ತಾನುಕರಣ ಆಗಬೇಕಿದ್ರೆ ಲೋಕವೃತ್ತ ಏನು ಅಂತ ಹೇಳಬೇಕಲ್ಲ. ಹೌದು. ಆದ್ದರಿಂದ ಲೋಕವೃತ್ತವನ್ನು ನಿರ್ವಚನ ಮಾಡುವುದು ಕೂಡ ನಾಟ್ಯಶಾಸ್ತ್ರದ ವಿಷಯ ಆಯಿತು. ಹೌದು. ಇಲ್ಲದೆ ಇದರ ನಾಟ್ಯಶಾಸ್ತ್ರಕ್ಕೆ ಇದು ಯಾಕೆ ಬೇಕಿದು? ಹೌದು. ಲೋಕವೃತ್ತಾನುಕರಣಂ ಅಂತ ಇರೋದ್ರಿಂದಲೇ ಲೋಕವೃತ್ತ ಏನು ಅಂತ ಕೇಳಿದ್ರೆ ಹೇಳಬೇಕಲ್ಲ. ನಮ್ಮ ನಾಟ್ಯಕ್ಕೆ ಉಪಯುಕ್ತವಾಗುವ ಲೋಕವೃತ್ತ ಹೀಗಿದೆ, ಆ ಲೋಕವೃತ್ತವೇ ಪ್ರವೃತ್ತಿ ಆಯಿತು. ನೀವು ಪಾಂಚಾಲಿ ಮಧ್ಯಮ ಅಂತ ತಗೊಳ್ಬೇಕಾದ್ರೆ ಮಧ್ಯ ದೇಶದ್ದು ಮಧ್ಯಮ ಅಂತ ಹಾಗೂ ವಿಭಾಗ ಮಾಡಲಿಕ್ಕೆ ಅವಕಾಶ ಇದೆ. ಹ್ಮ್. ಹ್ಮ್. ಪಾಂಚಾಲ ಮಧ್ಯಮ ಹ್ಮ್. ಒಂದೇ ತಗೊಳ್ಬಹುದು. ಹ್ಮ್. ಹ್ಮ್. ಓಢ್ರ ಮಾಗಧಿ ಅಂತಿದೆ. ಹ್ಮ್. ಓಢ್ರ ದೇಶ ಬೇರೆ, ಮಗಧ ದೇಶ ಬೇರೆ. ಭಾರತ ದೇಶ ಬೇರೆ. ಹೌದು. ಅವೆರಡೂ ಜನಾಂಗ, ಎರಡೂ ಸಂಸ್ಕಾರ ಸಂಸ್ಕೃತಿಗಳು ಸೇರುವ ಸ್ಥಳವನ್ನು ಇಟ್ಕೊಂಡಿದ್ದಾರೆ ಅವನು. ಹ್ಮ್. 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 ಈಗ ಸಂಗಮ ಸ್ಥಳದಲ್ಲಿ ನಿಂತುಕೊಂಡ್ರೆ ಆ ಕಡೆ ಈ ಕಡೆ ಎರಡು ವಿಷಯ ಆಗತ್ತೆ ನೋಡಿ. ಹ್ಮ್. 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 ಸಂಗಮದಲ್ಲಿ ನಿಂತು ಅದರಿಂದ ಎರಡು ಸಂಸ್ಕೃತಿಗಳು ಸಂಸ್ಕಾರಗಳು ಸೇರುವ ಸ್ಥಳವನ್ನು ಇಟ್ಕೊಂಡು ಓಢ್ರ ಮಾಗಧಿ ಹ್ಮ್. ಅಂತ ಅವನು ಹೇಳಿರಬಹುದು. ಹ್ಮ್. ಹ್ಮ್. ಅವಂತಿ, ಹ್ಮ್. ಈ ಅವಂತಿ ಪ್ರದೇಶದ ಅಲ್ಲಿಯ ಜನರ ಒಂದು ನಡವಳಿಕೆ, ಹೌದು. ಅವರ ವೇಷಭೂಷಣ, ಅವರ ಭಾಷಣ ಎಲ್ಲದೂ ಬರುತ್ತೆ. ಹೌದು. ಹೌದು. ಆದರೆ ಅದನ್ನು ವೃತ್ತಿ ಶಬ್ದದಿಂದ ಮುಂದಕ್ಕೆ ತಗೊಂಡ್ರು. ಇರಲಿ, ಹ್ಮ್. ನಾವು ಗಮನಿಸಬೇಕಾದದ್ದು ಹ್ಮ್. ಹ್ಮ್. ಪ್ರವೃತ್ತಯ ಅಂತಂದರೆ ಹ್ಮ್. ಆ ಇಡೀ ಸಂಸ್ಕೃತಿ ಅಂತ ನಾವು ಹೊಸ ಭಾಷೆಯಲ್ಲಿ ಹೇಳಿದರೆ ಹ್ಮ್. ಅಲ್ಲಿಯ ಸಂಸ್ಕೃತಿ, ಹ್ಮ್. ಅವರ ನಾಗರಿಕತೆ ಹೇಗಿತ್ತು, ಸಂಸ್ಕಾರ ಹೇಗಿತ್ತು, ಅವರ ನಡೆ ನುಡಿ ಎಲ್ಲವೂ ಬಂತದು. ಹೌದು. ಅದು ಪ್ರವೃತ್ತಿ, ಅದು ಲೋಕವೃತ್ತ. ಹೌದು. ಈ ಲೋಕವೃತ್ತವನ್ನು ನಿರ್ವಚನ ಮಾಡುವುದು ಕೂಡ ನಾಟ್ಯಶಾಸ್ತ್ರದ ಒಂದು ಪ್ರಧಾನವಾದ ಕೃತ್ಯವಾಗಿದೆ, ಕರ್ತವ್ಯವಾಗಿದೆ. ಹೌದು. ಹೌದು. ಆದ್ದರಿಂದ ಲೋಕವೃತ್ತವನ್ನು ಅಲ್ಲಿ ಹೇಳಿದ. ಇದು ಲೋಕಧರ್ಮ ಆಯಿತು. ಈಗ ನಾಟ್ಯಧರ್ಮ ಬರಬೇಕಲ್ಲ. ಹ್ಮ್. ಈ ನಾಟ್ಯಧರ್ಮವನ್ನು ಹೇಳುವುದಕ್ಕೆ ವೃತ್ತಿ ಇರೋದು. ಆಹ್. ಆವಾಗ ನೋಡಿ, ಧರ್ಮಿ ಶಬ್ದ ಸ್ತ್ರೀಲಿಂಗವಾದರೆ ಮೊದಲು ನಾಟ್ಯಧರ್ಮಿ ವೃತ್ತಿಯನ್ನು ಹೇಳಿ ಮುಂದೆ ಲೋಕಧರ್ಮಿ ಅದನ್ನು ಭರತನೇ ಹೇಳ್ತಾ ಇದ್ದಾನೆ ವಾ ವಾ. ಹಾ. ಅಲ್ವಾ? ಹೌದು. ಹೌದು. ಅದೇ ಲೋಕಧರ್ಮಿ ಅದೇ ಇದೆ. ಹಾ. ಹಾ. ಪ್ರವೃತ್ತಿ, ವೃತ್ತಿ ಪ್ರವೃತ್ತಿಗಳು ಯಾಕೆ ಸಂಗತವಾಗುತ್ತವೆ ಅಂದ್ರೆ ಅದು ಲೋಕವೃತ್ತ. ಹ್ಮ್. ಅದರ ಅನುಕರಣ ಅಂತ ಬಂದರೆ ಅದು ವೃತ್ತಿ, ವರ್ತನ. ವೃತ್ತಿರ ವರ್ತನ ಜೀವನೇ ಅಮರಕೋಶ ಹೇಳುತ್ತೆ. ಆಹಾ. ಅದು ನಿಜವಾಗಿ ಒಬ್ಬ ನಟನ ಜೀವನ ಅಂದ್ರೆ ಏನು? ಲೋಕವೃತ್ತದ ಅನುಕರಣೆ ಅಲ್ವಾ? ಲೋಕವೃತ್ತದ ಅನುಕರಣೆ ವೃತ್ತಿ. ಈ ವೃತ್ತಿ ವಿಕಲ್ಪನಾಧ್ಯಾಯ ನೋಡ್ಬೇಕು ನಾವು. ಅಲ್ಲೊಂದು ಕಥೆಯನ್ನು ಹೇಳ್ತಾನೆ ಭರತ. ಕಥೆಯನ್ನು ಹೇಳ್ತಾ ಅದರ ಸಮುತ್ಥಾನ ಪ್ರಕರಣ ಅಂತ ಹೇಳಿದ್ದಾರೆ.
ವೃತ್ತೀನಾಂ ಸಮುತ್ಥಾನಂ ಅಂತ. ಸಮುತ್ಥಾನ ಅಂದರೆ ಅದರ ಹುಟ್ಟು, ಹೌದು ಹೌದು ಅದು ಎದ್ದು ಬಂದಿದ್ದು, ಅದು ಹೇಗೆ ಎದ್ದು ಬಂತು ಅಂತ. ಈಗ ಸಮುತ್ಥಾನಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡಬಹುದು ಅಂತಂದರೆ, ಮಂಥುವನ್ನು ಇಟ್ಟುಕೊಂಡು ಮೊಸರನ್ನು ಕಡಿತೇವೆ. ಹೌದು ಕಡಿತಾ ಕಡಿತಾ ಮೊಸರದಲ್ಲಿ ಅಡಗಿದ ನವನೀತ ಹೊಸತಾಗಿ ಎದ್ದು ಬರುತ್ತೆ, ಸಮುತ್ಥಾನ ಅದು. ಹೌದು ಮಜ್ಜಿಗೆ ಬೇರೆ ಆಗತ್ತೆ, ಬೆಣ್ಣೆ ಬೇರೆ ಆಗತ್ತೆ, ನಿಜ. ಅದು ಕಡಿಯೋದಕ್ಕೆ ಈ ಮಥನ ಇರೋದು. ಹೌದು. ಹಾಗೆ ವೃತ್ತಿ ಎಂಬುದು ವಿಶ್ವದ ಒಳಗೆ ಅಡಗಿತ್ತದು. ಆ ಅಡಗಿದಂತಹ ವಿಶ್ವದ ಒಳಗೆ ಅಡಗಿದ ವೃತ್ತಿ ಎಂಬುದಿದೆಯಲ್ಲ, ಅದು ನವನೀತವಾಗಿ ಮೇಲೆ ಎದ್ದು ಬರೋದು, ಅದು ಸಮುತ್ಥಾನ. ವೃತ್ತಿ ಸಮುತ್ಥಾನ. ಆಹಾ. ಈ ವೃತ್ತಿ ವಿಕಲ್ಪ ಅಧ್ಯಾಯ ಇದಲ್ಲ, ಅದಕ್ಕೊಂದು ಕಥೆ, ಹ್ಮ್. ಒಂದು ಖಂಡ ಪ್ರಳಯದ ವರ್ಣನೆ ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಓಹೋ ಓಹೋ ಜಲಮಯವಾಗಿತ್ತು ಇಡೀ ಪ್ರಪಂಚ. ಹೌದು ಆ ಜಲಮಯವಾದಂತಹ ಪ್ರಪಂಚದಲ್ಲಿ ಮಧುಕೈಟಭ ಎಂಬ ರಾಕ್ಷಸರು ಉದ್ಧತರಾಗಿ ಬಂದರು. ಅವರನ್ನು ದಮನ ಮಾಡಬೇಕಿತ್ತು, ಶಿಕ್ಷಣ ಮಾಡಬೇಕಿತ್ತು, ಹೌದು ಅಥವಾ ಅವರ ಜೊತೆಗೆ ಯುದ್ಧ ಮಾಡಬೇಕಿತ್ತು. ಆಗ ವಿಷ್ಣು ಅದನ್ನು ಆ ಒಂದು ತನ್ನ ಕರ್ತವ್ಯ ಅಂತ ಭಾವಿಸ್ಕೊಂಡ. ಹೌದು. ತನ್ನ ಕರ್ತವ್ಯ ಅಂತ ಭಾವಿಸ್ಕೊಂಡು ಅವನು ಯುದ್ಧ ಮಾಡಿದ. ಯುದ್ಧ ಮಾಡುವಾಗ ಮೊದಲು ಅವರು ಬಹಳ ನಿಂದೆ ಮಾಡ್ತಾ ಇದ್ರು. ಹೌದು. ಆ ನಿಂದೆಗೆ ಪ್ರತ್ಯುತ್ತರವಾಗಿ ಹ್ಮ್. ಮಾತಾಡ್ದ. ಹೌದು ಆಗ ಭಾರತಿ, ಅಂದರೆ ಮಾತೆ ಮೊದಲು ತೊಡಗುತ್ತಲ್ಲ, ಹೌದು ಹೌದು ಮಾತೆ ತೊಡಗಿದ್ರಿಂದ ಅದನ್ನು ಭಾರತಿ ವೃತ್ತಿ ಅಂತ ತಗೊಂಡ್ರು. ಹ್ಮ್ ಹ್ಮ್ ಮಾತು ಮಾತ್ರ ಬರತ್ತೆ ಅಂತಿಲ್ಲ, ಮಾತಾಡುವಾಗ ಕೈ ಕುಡುಕಬಹುದು, ಹೌದು ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೇನೆ ಅಂತ ಬೆರಳು ಕುಣಿಸಬಹುದು, ಹೌದು ಹೆಜ್ಜೆ ಮುಂದಿಡಬಹುದು, ಹೌದು. ಹಲ್ಲು ಕಡಿಬಹುದು, ಹ್ಮ್. ಅದೆಲ್ಲ ಇರತ್ತೆ. ಹ್ಮ್ ಹ್ಮ್ ಅದೆಲ್ಲ ಯಾವುದಕ್ಕೆ ಅಡಿಯಾಳಾಗತ್ತೆ ಅಂದರೆ ಮಾತಿಗೆ ಅಡಿಯಾಳಾಗತ್ತೆ. ಹ್ಮ್ 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 ಆದ್ದರಿಂದ ಭಾರತಿ ಪ್ರಧಾನ ವೃತ್ತಿ, ಆಹಾ. ಭಾರತೀ ವೃತ್ತಿ. ಹ್ಮ್ 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 ಮಾತೇ ಪ್ರಧಾನ ಆಗೋಯ್ತಲ್ಲಿ. ಆಹಾ. ಎಲ್ಲವೂ ಮಾತಿನ ಜೊತೆಗೆ ಸೇರಿಕೊಂಡು ಮಾತಿಗೆ ಅಡಿಯಾಳಾಗಿ ಕೆಲಸ ಮಾಡ್ತು. ಹ್ಮ್ ಹ್ಮ್ ಅಂತಹ ಒಂದು ವೃತ್ತಿ, ವರ್ತನ. ಹ್ಮ್ ಇದು ಯಾರ ವರ್ತನ ಅಂತ ಕೇಳಿದರೆ ವಿಷ್ಣುವಿನ ವರ್ತನ. ಆ. ಹಾಗಂತ ಅವನಿಗೆ ಆವೇಶ ಇಲ್ಲ. ಬಹಳ ಚೆನ್ನಾಗಿ ಅದನ್ನು ಭರತ ಗುರುತಿಸಿದ್ದಾರೆ. ಹೌದು ಅವನಿಗೆ ಆವೇಶ ಇಲ್ಲ, ಅವನಿಗೆ ಕರ್ತವ್ಯ, ಲೀಲೆ ಅವನಿಗೆ, ಹೌದು ಹೌದು ಅವನಿಗೆ ಆವೇಶ ಇಲ್ಲ. ಹೌದು. ಆದರೆ ಆ ಪ್ರಸಂಗವನ್ನು ಭಾವಿಸುವ ನಮಗೆ ಆವೇಶ ಬರುತ್ತೆ. ಹೌದು ಹೌದು ಆದ್ದರಿಂದ ಸಾಮಾಜಿಕರಿಗೆ ಆವೇಶ ಇದೆ, ಹೌದು. ಅದನ್ನೇ ಒಬ್ಬ ಅಭಿನಯಿಸಿದ್ರೆ ಈಗ ಅಭಿನಯಿಸುವವನಿಗೂ ಆವೇಶ ಇದೆ. ಹೌದು ಹೌದು ವಿಷ್ಣುವಿಗೆ ಹರಿಗೆ ಇಲ್ಲದ ಆವೇಶ ಗೊತ್ತಾಯ್ತಲ್ವಾ? ಹ್ಮ್. ಹರಿ ತಂದ ನಟನಿಗಿದೆ, ಆ. ಅವನಿಗೆ ಇರಬೇಕು. ಅದನ್ನು ನೋಡುವುದಕ್ಕೆ ಹರಿ ತಂದ ಸಹೃದಯರಿಗೂ ಆವೇಶ ಇರಬೇಕು. ಹ್ಮ್ ಈಗ ಆವೇಶವನ್ನು ತುಂಬಿಸಿಕೊಂಡಾಗ ಈ ವೃತ್ತಿಯೇ ಏನಾಗತ್ತೆ ಅಂದರೆ ನಾಟ್ಯಧರ್ಮಿಯಾಗಿ, ಅಭಿನಯವಾಗಿ ಅದು ರಸಾವರ್ಜಕವಾದಂತಹ ಒಂದು ಸಾಮಗ್ರಿ ಆಗತ್ತೆ. ಹಾಗಾದ್ರೆ ಭಾರತಿ ವಾಚಿಕಕ್ಕೆ ಸಂವಾದಿಯೇ? ಅಲ್ಲಲ್ಲ, ವಾಚಿಕ ಆದರೆ ಭಾರತೀ ಪ್ರಧಾನ ಅಂತ ಹೇಳಿದ್ದು, ಆಹಾ. ಅದು ಮುಖ್ಯವಾಗಿರುತ್ತೆ. ಹ್ಮ್ ಹ್ಮ್ ಉಳಿದ ಎಲ್ಲವನ್ನೂ ಹ್ಮ್. ಅದು ಆಳಾಗಿ ದುಡಿಸ್ಕೊಡತ್ತೆ, ಅದು ಹ್ಮ್ 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 ತನ್ನ ಅನುಸರಿಸಿ ಬರುವ ಹಾಗೆ ಮಾಡುತ್ತೆ. ಹ್ಮ್ ಹ್ಮ್ ಉಳಿದಂತಹ ಎಲ್ಲ ಕ್ರಿಯೆಗಳು ಕೂಡ ಹ್ಮ್ ಹ್ಮ್. ಅದಾಗತ್ತೆ. ಈಗ ಏನಾಯ್ತು ಅಂದ್ರೆ ಇದು ನಟನ ವೃತ್ತಿ ಆಯ್ತು, ಗಮನಿಸಬೇಕು. ಹೌದು 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 ನಟನದು ವೃತ್ತಿ. ಹೌದು ಹೌದು ನಟನೆಯಿಂದ, ಅಭಿನಯದಿಂದ ಯಾವುದನ್ನ ತಿಳಿಸಬೇಕಾಗಿದೆಯೋ ಆ ಇತಿವೃತ್ತದಲ್ಲಿ ಬರುವುದು ಪ್ರವೃತ್ತಿ. ಇತಿವೃತ್ತದ ಪ್ರವೃತ್ತಿ ಹೌದು. ಅದು ಪ್ರೇಕ್ಷಕನಿಗೆ, ಸಹೃದಯನಿಗೆ ತಲುಪಬೇಕು ಅಂದ್ರೆ ಅದಕ್ಕನುಗುಣವಾದ ವೃತ್ತಿ. ಎರಡನ್ನೂ ಭರತ ಹೇಳಿದಾಗ ಆಯ್ತಾ ಇಲ್ಲ? ಹೌದು ಹೌದು ಆದ್ರಿಂದ ಪ್ರವೃತ್ತಿ ವೃತ್ತಿಗಳ ಸಂಬಂಧ ಹೀಗಿದೆ. ಹ್ಮ್ ಹ್ಮ್ ಈ ವೃತ್ತಿ ಯಾಕೆ ಬಂತು ಅಂದ್ರೆ ಪ್ರವೃತ್ತಿ ಹಾಗುಂಟು ಅಂತ. ಹೌದು 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 ಪ್ರವೃತ್ತಿ ಹಾಗಿದೆ ನೋಡಿ, ಹೌದು ಹೌದು ಪ್ರವೃತ್ತಿ ಹಾಗಿರೋದ್ರಿಂದ ಈ ವೃತ್ತಿ ಬಂತು. ಈಗ ಒಂದು ದೈತ್ಯ ಸಂಹಾರಕ್ಕೆ ಆರಭಟಿ, ಹ್ಮ್ ಅದಕ್ಕೆ ಬೇಕಾದಂತಹ ಒಂದು ಚಾರಿಗಳು, ಹ್ಮ್ ಒಂದು ಅಂಗಹಾರ ಇತ್ಯಾದಿಗಳನ್ನು ಒಬ್ಬ ಮಾಡಿದರೆ ಹ್ಮ್ ಈ ವೃತ್ತಿ ಯಾಕೆ ಬಂತು ಅಂತ ಕೇಳಿದರೆ ಪ್ರವೃತ್ತಿ ಆಗಿದೆ. ಹ್ಮ್ ಹ್ಮ್ ಮಧು ಕೈಟಭರ ಪ್ರವೃತ್ತಿ ಆಗಿದೆಯಲ್ಲ, ಆ ಪ್ರವೃತ್ತಿ ಆಗಿರೋದ್ರಿಂದ ಈ ವೃತ್ತಿ ಬಂತು ಅಂತ. ಇದು ಒಂದು ಸಾಮಾನ್ಯವಾದಂತಹ, ಹ್ಮ್ ಅಂದರೆ ವಿಸ್ತರಿಸಲ್ಪಟ್ಟಂತಹ ಒಂದು ಲಾಜಿಕ್, ಒಂದು ತರ್ಕ. ಹ್ಮ್ ಈ ತರ್ಕವನ್ನು ಇಟ್ಕೊಂಡೇ ವೃತ್ತಿ ಪ್ರವೃತ್ತಯ ಅಂತ ಹೇಳಿ, ವೃತ್ತಿಯಿಂದ ಪ್ರವೃತ್ತಿಯನ್ನು ನೋಡಬಹುದು, ಪ್ರವೃತ್ತಿ ಹಾಗಿದ್ದಾಗ ವೃತ್ತಿಯನ್ನು ಹೀಗೆ ಕಲ್ಪಿಸಬಹುದು. ವೃತ್ತಿ ಪ್ರವೃತ್ತಯ, ವೃತ್ತಯಶ್ಚ ಪ್ರವೃತ್ತಯಶ್ಚ ದ್ವಂದ್ವ ಸಮಾಸ. ಓಹೋ. ಅದನ್ನು ಸಮಸ್ತವಾಗಿ ಹೇಳೋದಕ್ಕೆ ಅದೇ ಉದ್ದೇಶ. ನೀವು ಯಾವುದೋ ಒಂದು ಯೋಚನೆ ಮಾಡಿದ್ರೆ ಆಗೋಲ್ಲ, ಎರಡನ್ನು ಜೊತೆಗೆ, ಎರಡನ್ನೂ ಯೋಚನೆ ಮಾಡಿ ಎರಡೂ ಪ್ರಮೇಯಗಳನ್ನು ಜೊತೆಯಾಗಿ ಆಲೋಚನೆ ಮಾಡಬೇಕು. ಆಹಾ. ಎರಡೂ ಪ್ರಮೇಯಗಳಲ್ಲಿ ಜೊತೆಯಾಗಿ ನಾವು ವ್ಯುತ್ಪತ್ತಿಯನ್ನು ಪಡ್ಕೊಳ್ಬೇಕು. ಹೌದು. ಆಗ ನೀವು ಹೇಳಿದ್ರಲ್ಲ, ವರ್ಗ 4, 8 ಅದು ಮತ್ತೆ 16 ಆಗಬಹುದು, ಎಷ್ಟು ಆಗಬಹುದು. ಯಾಕೆಂದ್ರೆ ಈ ದೇಶವೆಂಬುದು ವಿಶಾಲವಾಗಿದೆ, ಹೌದು. ಅಸಂಖ್ಯಾತವಾದಂತಹ ಜನಾಂಗಗಳು ಅಲ್ಲಿ ತೊಡಗುತ್ತಾರೆ, ಜನರಿದ್ದಾರೆ. ನಿಜವೇ ನಿಜವೇ. ಅವರ ಪ್ರವೃತ್ತಿಗಳಲ್ಲಿ ವೈವಿಧ್ಯ ಬಂದ ಹಾಗೆ ಹೌದು.
ಅದನ್ನು ರೂಪಿಸುವ ವೃತ್ತಿಯಲ್ಲೂ ವೈವಿಧ್ಯ ಬರುತ್ತೆ, ಹೌದು ಬರಬಹುದು, ಹೌದು ಬರಬಹುದು, ಇಲ್ಲ ಅಂತಲ್ಲ. ಹ್ಮ್ ಆದರೆ ಈ ವೃತ್ತಿಯನ್ನು ಅಲ್ಲ, ಆ ಕಥೆ ನಮಗೆ ಬಹಳ ಮುಖ್ಯವಾಗಿದೆ. ಹ್ಮ್ ಆಧುನಿಕ ಅನೇಕ ಸಿದ್ಧಾಂತಗಳಿಗೆ ಅದು ಸೂಚಕವಾಗಿದೆ, ಗಮನಿಸಬೇಕು. ಹ್ಮ್ ಹ್ಮ್ ಈಗ ನಟನಿಗೆ ಆವೇಶ ಇರಬೇಕೋ ಬೇಡವೋ ಅನ್ನೋದು ಒಂದು ದೊಡ್ಡ ಚರ್ಚೆಯ ವಿಷಯ. ಹ್ಮ್ ನಟನಿಗೆ ಆವೇಶ ಇರಬಾರ್ದು, ಸಹೃದಯನಿಗೆ, ಸಾಮಾಜಿಕನಿಗೆ ಆವೇಶ ಬರಬೇಕು. ಹ್ಮ್ ಹ್ಮ್ ಯಾಕೆಂದ್ರೆ ನಟನಲ್ಲಿಯೇ ಆವೇಶ ಇದ್ರೆ ಅದು ಲೌಕಿಕ ಆಗ್ತಾ ಹೋಗುತ್ತೆ. ಹ್ಮ್ ಹ್ಮ್ ಅದರಿಂದ ನಟ ಪೂರ್ಣವಾಗಿ ಅನುಭವಿಸಬಾರದು, ಹ್ಮ್ ಅಭಿನಯಿಸಬೇಕು. ಹ್ಮ್ ಹ್ಮ್ ಅವನು ಭಾವುಕನಾಗಬಾರದು, ಹೌದು ಉಳಿದವರಿಗೆ ಭಾವ ಹುಟ್ಟುವ ಹಾಗೆ ಮಾಡಬೇಕು ಅನ್ನೋದೊಂದು ಸಿದ್ಧಾಂತ ಇದೆಯಲ್ವಾ. ಹೌದು ಹೌದು ಲೀಲೆ ತರ ಅವನು ಕೂಡ ಆದ್ರಿಂದ ಈ ಸಿದ್ಧಾಂತಕ್ಕೂ ಮೂಲ ಭರತನಲ್ಲಿಯೇ ಇದೆ ನೋಡಿ. ಹ್ಮ್ ಹ್ಮ್ ಯಾಕೆಂದ್ರೆ ವಿಷ್ಣುವಿಗೆ ಈ ಹ್ಮ್. ವೃತ್ತಿಗಳನ್ನ ಹ್ಮ್. ಸಮುತ್ಥಾನ ಮಾಡುವ ಹ್ಮ್ ವಿಷ್ಣುವಿಗೆ ಆವೇಶ ಇಲ್ಲ, ಹೌದು 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 ಆವೇಶ ಇಲ್ಲ ಅವನಿಗೆ ಲೀಲೆ. ಹೌದು 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 ಆದರೆ ನೋಡುವ, ಯಾಕೆ ಆವೇಶ ಇದೆ ಅಂತ ಗೊತ್ತಾದದ್ದು ಯಾಕೆ? ಬ್ರಹ್ಮನ ಸ್ತುತಿಯಿಂದ ಗೊತ್ತಾಗತ್ತೆ. ನಿಜ 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 ಬ್ರಹ್ಮ ಎಂಬ ಒಬ್ಬ ಪ್ರೇಕ್ಷಕ ಇದ್ದಾನೆ, ನಿಜ ಹೌದು ಅವನಿಗೆ ಆವೇಶ ಬಂತು, ಸ್ತೋತ್ರ ಮಾಡಿದ. ಹೌದು ಹೌದು ಏನು ಹಬ್ಬ ನಿನ್ನ ಆ ಆವೇಶ ಅಂತಂದ್ರೆ, ಮಧು ಕೈಟಭರನ್ನ ಲೀಲಾಜಾಲವಾಗಿ ಸಂಹಾರ ಮಾಡಿಬಿಟ್ಟೆ. ಭರ್ತ್ಸನೆ ಮಾಡ್ತಾ ಇದ್ದ ಮಧು ಕೈಟಭರು ಬಾಯಿ ಮುಚ್ಚಿದ್ರು ನಿನ್ನ ಭಾರತಿಯಿಂದ, ಹ್ಮ್ ಅಲ್ವಾ? ಹೌದು ನಿನ್ನ ಸತ್ವದಿಂದ. ಹ್ಮ್. ಈ ಅದರ ಅಲ್ಲಿ ಸ್ಥಾನಕ ಚಾರಿಗಳು ಹೌದು ನಾವು ಗಮನಿಸಬೇಕು, ಒಂದೊಂದು ವೃತ್ತಿಯಲ್ಲೂ ಹ್ಮ್. ಒಂದೊಂದರ ಪ್ರಾಧಾನ್ಯವನ್ನು ಹೇಳ್ಕೊಂಡು ಬರ್ತಾರೆ. ಹೌದು ಹೌದು ಈ ಸ್ಥಾನಕ ಚಾರಿಗಳಿಂದ ಏನಾಯ್ತು ಅಂತಂದ್ರೆ, ಹ್ಮ್. ಅವರು ನಿಂತ ಸ್ಥಾನವನ್ನು ಬಿಟ್ಟರವರು. ಹ್ಮ್ ಇವನ ಸ್ಥಾನಕ ಸ್ಥಿರವಾದ್ರಿಂದ ಹೌದು. ಅವರು ಸ್ಥಾನ ಬಿಟ್ರು. ಹೌದು. ಇವನ ಚಾರಿ ಎಷ್ಟು ಪ್ರಖರವಾಗಿದೆ ಅಂತಂದ್ರೆ, ಅವರು ಗತಿಯನ್ನು ಕಳ್ಕೊಂಡ್ರು, ಹೌದು 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 ಅವರು ಗತಿಯನ್ನು ಕಳ್ಕೊಂಡ್ರು. ಸಾತ್ವತಿ ಹ್ಮ್ ನೋಡಿ ವೃತ್ತಿ ಬಂತು. ಹ್ಮ್ ಅಲ್ಲೂ ಕೂಡ ಹ್ಮ್ ಕೊನೆಗೆ ಬರ್ತಾ ಆ ಮಾತಿನ ಜೊತೆಗೆ ಈ ಅಭಿನಯಗಳು ಸಹಕರಿಸಿದವು. ಈ ಹೌದು, ವೃತ್ತಿ, ಹೌದು, ಈ ಹೌದು. ವರ್ತನ, ನಟನ ವರ್ತನವೆಂಬುದು ಹೌದು. ಅದಕ್ಕೆ ಸಹಾಯಕ ಆಯ್ತು. ಸಾತ್ವತಿಯಲ್ಲಿ ಬರುತ್ತೆ ಹೌದು, ಅದಕ್ಕೆ ಅಂಗವಾಯಿತು. ಹೌದು. ಆಮೇಲೆ ಆರಭಟಿ ಬಂತು. ಹ್ಮ್. ಆರಭಟಿಯಲ್ಲಿ ಅಂಗಹಾರಗಳನ್ನೆಲ್ಲ ಹೇಳ್ತಾರೆ. ಹೌದು ಈ ಅಂಗಹಾರಗಳು, ಇಲ್ಲಿ ಇನ್ನೂ ಒಂದು ವಿಷಯ ಇದೆ ನಮಗೆ. ಹ್ಮ್ ಹ್ಮ್ ಈ ಅಂಗಹಾರಗಳಿಂದ ದೈತ್ಯ ಸಂಹಾರ ಮಾಡಿದವನು. ಹ್ಮ್ ಹ್ಮ್ ದೈತ್ಯ ಸಂಹಾರ ಮಾಡುವಾಗ ಅಂಗಹಾರಗಳ ಒಂದು ಪ್ರಾಶಸ್ತ್ಯ ಎಲ್ಲಿದೆ ಅಂದ್ರೆ, ಹ್ಮ್. ಪೂರ್ವರಂಗಕ್ಕೆ ಬೇಕಾಗತ್ತೆ ಇದು. ನಿಜವೇ ಹೌದು ದುಷ್ಟಶಕ್ತಿಗಳ ಒಂದು ಸಂಹಾರಕ್ಕೆ ಹ್ಮ್ ಪೂರ್ವರಂಗ ಮಾಡುವಾಗ ಅಂಗಹಾರಗಳನ್ನು ಮಾಡಬೇಕು ಹೌದು ಹೌದು ಅಂತ ಹೇಳ್ತಾರೆ. ಹೌದು ಹೌದು ಆಗ ಪೂರ್ವರಂಗದಲ್ಲಿ ವಿನಿಯೋಗ ಮಾಡೋದು ಯಾಕೆ ಅನ್ನೋದನ್ನು ಭರತ ಇಲ್ಲಿ ಸೂಚಿಸಿದ್ದಾರೆ. ಹೌದು ಅಂಗಹಾರಗಳಿಂದ ಪ್ರದರ್ಶನಕ್ಕಿಂತ ಬಹಳ ದೊಡ್ಡ ಕೆಲಸ ಏನು ಅಂದ್ರೆ, ಪ್ರದರ್ಶನದ ವಿಘ್ನಗಳ ನಿವಾರಣೆ ಆಗುತ್ತೆ, ನಿವಾರಣೆ ಆಗ್ಬೇಕು. ನಿವಾರಣೆ ಆಗುತ್ತೆ. ಆದ್ದರಿಂದ ಪೂರ್ವರಂಗದಲ್ಲಿಯೇ ಅದನ್ನು ಪ್ರಯೋಗ ಮಾಡಬೇಕು ಎನ್ನುವುದಕ್ಕೂ ಈ ಕಥೆಯ ಸೂಚಕವಾಗಿದೆ. ಆಹಾ ಆಮೇಲೆ ಕೊನೆಗೆ ಕೈಶಿಕಿ ಒಂದು ವೃತ್ತಿ ಇದೆ, ಹ್ಮ್. ಅದು ತುಂಬಾ ಪ್ರಶಸ್ತವಾದ ವೃತ್ತಿ. ಅದು ಹೌದು. ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ಹ್ಮ್ ಈ ಪುರಾಣದ ಕಥೆಗಳಲ್ಲಿ 2-3 ಆವೃತ್ತಿಗಳಿದೆ. ಹ್ಮ್ ಹ್ಮ್ ವಿಷ್ಣು ಮಧುಕೈಟಭರನ್ನ ಹೇಗೆ ಕೊಂದ ಅಂತ ಕೇಳಿದ್ರೆ, ಹ್ಮ್. ಕೆಲವು ಕಡೆಗೆ ಅವನು ಹಯಗ್ರೀವದ ಸ್ವರೂಪದಲ್ಲಿ ಬಂದು ಹ್ಮ್. ಸಂಹಾರ ಮಾಡಿದ ಹೌದು. ಅಂತ ಬರುತ್ತೆ. ಹಯಗ್ರೀವ ಅಂದ್ರೆ ತಲೆಯ ಭಾಗ ಕುದುರೆ, ಹೌದು. ಕುದುರೆಯ ಹಿಂದೆ ಕೇಶರಾಶಿ ಇರುತ್ತೆ ಅಲ್ವಾ, ಹ್ಮ್ ಹ್ಮ್ ಆ ಕೂದಲುಗಳು. ಹ್ಮ್. ಈ ಅಶ್ವಯುದ್ಧವನ್ನು ಗಮನಿಸಬೇಕು, ಇದು ಯುದ್ಧ ಪ್ರಸಂಗವೇ ಇದು. ಓಹೋ ಅಶ್ವಯುದ್ಧದಲ್ಲಿ ಅದರ ಕುತ್ತಿಗೆಯಲ್ಲಿರುವ ಸಾವಿರಾರು ಕೂದಲುಗಳಲ್ಲಿ ಅದು ಹೇಗೆ ನಿಲ್ಲತ್ತೆ, ಅದು ಏನೇನು ಕೆಲಸ ಮಾಡುತ್ತೆ, ಹ್ಮ್ ಹ್ಮ್ ಕುದುರೆಯ ತಲೆಯಲ್ಲಿ ಏನು ಕೆಲಸ ಆಗತ್ತೆ ಅದು ಕೂದಲಲ್ಲಿ ಬರುತ್ತೆ. ಓಹೋ ಹೋ ಹೋ ಅಶ್ವದ ಕೊರಡ ಹಿಂದೆ, ಕುತ್ತಿಗೆ ಹಿಂದೆ ಹೌದು, ಇರುವ ಹೌದು, ಹೌದು. ನೀವು ಕೂದಲನ್ನು ಗಮನಿಸಬೇಕು. ಕೆಲವು ಕೂದಲು ನಿಂತುಕೊಳ್ಳತ್ತೆ, ಕೆಲವು ಹೀಗಾಗತ್ತೆ, ಕೆಲವು ಹೀಗೆ ಹೊಡ್ಕೊಳತ್ತೆ. ಹ್ಮ್ ಈಗ ಪ್ರಾಣಿಗಳ ಕಿವಿಗಳನ್ನ ನಾವು ಗಮನಿಸ್ತೇವೆ, ಹ್ಮ್ ಆ ಕಿವಿಯ ಅಲ್ಲಾಟದ ಮೇಲೆ ಅದರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬೋದು. ಹೌದು 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 ಕುದುರೆಯಲ್ಲ ಹಾಗಲ್ಲ, ಕುದುರೆಯಲ್ಲಿ ಅದರ ಕುತ್ತಿಗೆಯ ಕೂದಲು ಬಹಳ ಮುಖ್ಯವಾದ್ದು. ಓಹೋ ಹೋ ಅದರಿಂದ ಏನಾಯ್ತು ಅಂದ್ರೆ, ಹಯಗ್ರೀವನ ಆ ಸ್ವರೂಪವನ್ನು ಗಮನಿಸಿದಾಗ ಕೈಶಿಕಿ ಹ್ಮ್ ಹ್ಮ್ ತಲೆ ಒಳಗಿರೋದು ಈಗ ಸಾತ್ವಿಕ ಒಂದು ಅಭಿನಯ ಮತ್ತು ಸಾತ್ವಿಕವಾದ ಭಾವ ಹೌದು, ಗಮನಿಸಿಕೊಂಡವಲ್ಲ, ಹೌದು, ಹೌದು, ಹೌದು. ಅದು ಎಲ್ಲಿ ಅದರ ಅಭಿವ್ಯಕ್ತಿ ಆಗತ್ತೆ, ಆ ಅಭಿವ್ಯಕ್ತಿಯ ಒಂದು ವರ್ತನ ಹೇಗಿದೆ ಎನ್ನುವುದನ್ನು ಈ ವೃತ್ತಿ ಬಹಳ ಚೆನ್ನಾಗಿ ನಿರೂಪಿಸ್ತಾ ಇದೆ. ಹೌದು ತಲೆ ಕೂದಲನ್ನು ಸರಿ ಮಾಡ್ಕೊಂಡಾಗ ಕೈಶಿಗೆ ಬಂತು ಅಂತ ಬರುತ್ತೆ. ಅದು ಸರಿ ಮಾಡ್ಕೊಂಡ ಅಂದ್ರೆ ಅರ್ಥ ಏನು? ಹ್ಮ್ ತನ್ನ ಮನಸ್ಸಿಗೆ ಅನುಗುಣವಾಗಿ ಅದನ್ನ ಏರ್ಪಡಿಸಿಕೊಂಡ ಅಂತ. ಆಹಾ ಆಹಾ ಅಲ್ವಾ? ಹೌದು 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 ತನ್ನ ಮನಸ್ಸಿಗೆ ಅನುಗುಣವಾಗಿ ಅದನ್ನು ಏರ್ಪಡಿಸಿಕೊಂಡ. ಈಗ ರೋಮಾಂಚ ಎನ್ನುವುದೇನಾಗುತ್ತೆ, ಅದು ಕೂದಲಿನ ಒಂದು ಅಭಿನಯ ಆಗುತ್ತೆ, ಹೌದು 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 ಅಲ್ವಾ? ಮೈ ಕೂದಲುಗಳೆಲ್ಲ ಹೌದು, ರೋಮಾಂಚ ಎಂಬುದು ಸಾತ್ವಿಕ ಭಾವವೂ ಆಗಿದೆ. ಹೌದು ಹೌದು ರೋಮ ಅಂಚನ ಇದೆಯಲ್ಲ, ಅದು ಅಲ್ಲಾಡೋದು, ಹೌದು ಹೌದು ಅದು ಭಾವವನ್ನು ಹೇಳುವ ಅಭಿನಯವೂ ಆಗಿದೆ. ಹೌದು ಕರೆಕ್ಟ್. ಅಂದ್ರೆ ಭಾವದ ಪರಿಣಾಮ, ಹೌದು ಹೌದು ಕಾರಣ ಕಾರ್ಯಗಳು, ಕಾರ್ಯಕಾರಣ ಸಂಬಂಧವೇ ಗಾಢವಾಗಿದ್ದಾಗ ನಿಜ. ಎರಡು ಒಂದಾಗಿ ಕಾಣುತ್ತೆ, ಹೌದು 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 ಒಂದು ಮತ್ತೊಂದು ಪ್ರತ್ಯೇಕವಾಗಿ ಕಾಣೋದಿಲ್ಲ.
ಹೌದು. ಆದ್ದರಿಂದ ಕೈಶಿಕಿ ವೃತ್ತಿ ಅಂತ ಬಂತು, ವರ್ತನ ಅಂತ ಬಂತು. ಹ್ಮ್ ಹ್ಮ್ ಇದು ಭಗವನ್ನ ಮೂಲವಾಗಿ ದೇವರಿಂದ ಅಂದ್ರೆ ಹರಿಯಿಂದ ವಿಷ್ಣುವಿನಲ್ಲೇ ಹ್ಮ್. ಆರಂಭ ಆಗಿದೆ. ಹ್ಮ್. ಅದನ್ನು ನೋಡಿದ ಬ್ರಹ್ಮ ಇದಾನಲ್ಲ, ಹೌದು ಅವನು ರಸಾನುಭವವನ್ನು ಪಡ್ಕೊಂಡ ಅಂತ ಸ್ತುತಿಯಿಂದ ಗೊತ್ತಾಗತ್ತೆ. ಹೌದು ಗೊತ್ತಾಗುತ್ತೆ. ಸ್ತುತಿಯಿಂದ ಗೊತ್ತಾಗತ್ತೆ. ಈಗ ಒಬ್ಬ ನಟನಾದವನು ಇಷ್ಟನ್ನೂ ಮಾಡಬೇಕು, ಎಲ್ಲ ವೃತ್ತಿಗಳಲ್ಲಿ ಅವನು ಪಳಗಿರಬೇಕು. ಯಾಕೆ ಅಂತ ಕೇಳಿದರೆ ಪ್ರವೃತ್ತಿ ಹೇಗಿದೆ ಅದರ ಆಧಾರದ ಮೇಲೆ. ಈಗ ವಿಷ್ಣು ತನ್ನನ್ನು ತಾನು ಅಭಿನಯಿಸೋದಾದ್ರೆ ಯಾವ ವೃತ್ತಿಯಿಂದ ಅಭಿನಯಿಸಿರಬಹುದು? ಕೈಶಿಕಿಯಿಂದ ಅಭಿನಯಿಸಿರಬಹುದು. ಹೌದು ಹೌದು ತನ್ನ ಮಾತನ್ನೇ ತಾನು ಹೇಳುವಾಗ ಅದನ್ನು ಅವನು ಭಾರತೀಯ ವೃತ್ತಿಯಿಂದ ಹೇಳಿರಬಹುದು. ಹೌದು ಹೌದು ಆದ್ದರಿಂದ ಅದು ಅವನದೇ ವರ್ತನೆಯೂ ಆಗಿ, ಅಂದರೆ ಅಲ್ಲಿ ಏನಾಗಿದೆ, ಪ್ರವೃತ್ತಿ ಅವನದೇ, ಹೌದು 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 ಅವನದೇ ವೃತ್ತಿಯೂ ಆಗಿದೆ. ಆಹಾ ಈಗ ಒಂದು ನಾವು ಕೆಲವು ಚಿತ್ರಗಳನ್ನು ಮಾಡ್ತೇವೆ, ಸಿನಿಮಾಗಳನ್ನು ಮಾಡ್ತೇವೆ ಒಬ್ಬ ವ್ಯಕ್ತಿ ಚಿತ್ರಣಕ್ಕಾಗಿ. ಹ್ಮ್ ಅದರಲ್ಲಿ ಆ ವ್ಯಕ್ತಿಯೇ ಭಾಗವಹಿಸಬೇಕಾಗಿ ಬರುತ್ತೆ. ಹ್ಮ್ ಆಗ ಅವನು ಹೇಗೆ ಮಾಡಬೇಕು? ತನ್ನನ್ನೇ ತಾನು ಅಭಿನಯಿಸಬೇಕಲ್ವಾ? ಆದ್ದರಿಂದ ಅವನ ಪ್ರವೃತ್ತಿ ಹೇಗಿದೆಯೋ ಹಾಗೆ ವೃತ್ತಿ ಇರಬೇಕು, ವೃತ್ತಿ ಹೇಗಿದೆಯೋ ಹಾಗೆ ಪ್ರವೃತ್ತಿ ಇರಬೇಕು. ಪ್ರವೃತ್ತಿ ಇರ್ಬೇಕು. ಇಂತಹ ಅಪರೂಪದ ಪ್ರಸಂಗಗಳು ಇದೆ. ಹ್ಮ್ ಅದು ನಮ್ಮ ನಾಟ್ಯಶಾಸ್ತ್ರಕ್ಕೆ ವಿಷಯ ಆಗಬೇಕು. ಆದ್ದರಿಂದಲೇ ವೃತ್ತಿ ಪ್ರವೃತ್ತಯ ಜೊತೆಯಲ್ಲೇ ಹೇಳಿದ್ದದು. ಹಾಗಾದ್ರೆ ಈ ವೃತ್ತಿಗಳಿಗೂ ಅಭಿನಯಕ್ಕೂ, ಚತುರ್ವಿಧ ಅಭಿನಯಕ್ಕೂ ಬಹಳ ಸಂಬಂಧ ಇದೆ ಅಲ್ಲ, ಅಂತ ಆಯ್ತು. ಸಂಬಂಧವೇ ಅದು. ಚತುರ್ವಿಧ ಅಭಿನಯವನ್ನೇ ಇನ್ನೊಂದು ವಿಧಾನದಲ್ಲಿ ಹೇಳಿದ್ದಾಗಿದೆ ಅದು. ಹ್ಮ್ ಆದ್ದರಿಂದಲೇ ಆ ಅಧ್ಯಾಯದಲ್ಲಿ, ವೃತ್ತಿ ವಿಕಲ್ಪಾಧ್ಯಾಯದಲ್ಲಿ, ವಿಕಲ್ಪನ ಅಧ್ಯಾಯದಲ್ಲಿ ಹ್ಮ್ ಅವರು ಅದನ್ನು ಭರತದನ್ನು ಸೂಚನೆ ಕೊಟ್ಟಿದ್ದಾರೆ. ಹ್ಮ್ 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 ಅಲ್ಲಿ ಈಗ ಉದಾಹರಣೆಗೆ ಅಭಿನಯವನ್ನು ಯಾವ ಅಭಿನಯವನ್ನು ಎಲ್ಲಿಂದ ತೆಗೆದುಕೊಂಡ್ರು ಅಂತ ಮೊದಲು ಬಂದಿದೆ. ಅದೇ ವಿಷಯ ಅದಕ್ಕೆ ಸಂಗಮನ ಮಾಡಿದ್ದಾರೆ. ಹ್ಮ್ ಹ್ಮ್ ಹೌದು, ಈ ಭಾರತೀಯ ವೃತ್ತಿ ಯಾವ ಅಭಿನಯಕ್ಕೆ ಬರುತ್ತೆ, ಹೌದು ಹೌದು ವಾಚಿಕ ಅದು ಬರುತ್ತೆ. ಹಾಗೆ ಅದೇ ರೀತಿ ಮುಂದಿನ ಏನು ಸಾತ್ವತಿ ವೃತ್ತಿ ಇನ್ಯಾವ ಅಭಿನಯಕ್ಕೆ, ಸಾತ್ವಿಕಕ್ಕೆ ಹೌದು ಸಾತ್ವಿಕಕ್ಕೆ ಆಗತ್ತೆ. ಆರಭಟಿ ಆರಭಟಿ ಎಂಬುದು ಯಾವುದಕ್ಕೆ, ಆಂಗಿಕಕ್ಕೆ. ಆಂಗಿಕ ಅಭಿನಯಕ್ಕೆ ಆಗತ್ತೆ. ಹೀಗೆ ಅವರು ಅದನ್ನು ಸಮೀಕರಣ ಮಾಡಿಕೊಟ್ಟಿದ್ದಾರೆ. ಹೌದು. ಅದು ದಿಗ್ದರ್ಶಕ ಮಾತ್ರ. ಹ್ಮ್ ನಾವು ಪೂರ್ಣ ಹಾಗೆ ವಿಭಾಗ ಮಾಡಬೇಕು ಅಂತಲ್ಲ. ಹ್ಮ್ ಹ್ಮ್ ಕೊನೆಗೆ ಏನಾಗತ್ತೆ ಅಂದರೆ, ಪ್ರವೃತ್ತಿ ಎಂಬುದು ಹೇಗೆ ಸಂಕೀರ್ಣವಾಗಿರುತ್ತೋ ಹ್ಮ್ ಹ್ಮ್ ಹಾಗೆ ವೃತ್ತಿಯೂ ಸಂಕೀರ್ಣವಾಗಿರ್ಬೋದು. ಹೌದು, ಅದಕ್ಕೆ ರೂಪಕ ಅಧ್ಯಾಯದಲ್ಲಿಯೂ ಕೂಡ ಹೌದೌದು, ಪ್ರತಿಯೊಂದು ರೂಪಕಗಳನ್ನ ವಿಭಾಗ ಮಾಡಬೇಕಾದ್ರೂ ಕೂಡ ಇಂಥ ರೂಪಕದಲ್ಲಿ ಇಂಥ ವೃತ್ತಿಗಳಿರ್ಬೇಕು ಹೌದು. ಅಂತಲೇ ಆ ವೃತ್ತಿಯನ್ನ ಆಶ್ರಯಿಸಿಯೇ ದಶರೂಪಕಗಳನ್ನ ವಿಭಾಗ ಮಾಡೋದನ್ನ ನೋಡ್ಬೋದು. ಒಟ್ನಲ್ಲಿ ಆ ರೂಪಕಗಳನ್ನ ಗಮನಿಸಿದಾಗ ನಾಟ್ಯಶಾಸ್ತ್ರ ವೃತ್ತಿಗಳನ್ನ ಸ್ಪಷ್ಟವಾಗಿ ಹೇಳದೆ ಹೋದ್ರೆ ಬಹುಶಃ ರೂಪಕಗಳು ಬರ್ತಾನೆ ಇರ್ಲಿಲ್ವೇನೋ ಅಲ್ಲ, ಅಂತ ಆಗ್ತಾ ಅನ್ಸುತ್ತೆ ಇರಲಿಲ್ಲ. ನಮ್ಗೆ. ಆದ್ದರಿಂದ ಇದು ಏನಾಗಿದೆ ಅಂದರೆ, ಪ್ರವೃತ್ತಿಯಲ್ಲಿ ಮಿಶ್ರಣ ಇದ್ದ ಹಾಗೆ, ಹ್ಮ್ ಸಾಂಕರ್ಯ ಇದ್ದ ಹಾಗೆ, ಹ್ಮ್ ವೃತ್ತಿಯಲ್ಲೂ ಮಿಶ್ರಣ ಮತ್ತು ಸಾಂಕರ್ಯಗಳು ಬರಬಹುದು ಎನ್ನುವುದನ್ನು ಅವರು ಸೂಚಿಸಿದ್ದಾರೆ. ಹಾ. ಹಾಗೆ ಬರುತ್ತೆ ಅಂತ. ಹ್ಮ್. ಹಾಗೆ ಇರಬೇಕದು. ಹ್ಮ್ ಹ್ಮ್ ಈಗ ಉದಾಹರಣೆಗೆ ಪಾನಕದಲ್ಲಿ ನಮಗೆ ಸಕ್ಕರೆಯ ಸವಿ ಅದು ಕರಗಿರುತ್ತದೆಯೇ ಹೊರತು ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡಿ. ಹೌದು 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 ಸಕ್ಕರೆ ಸಾಕ ಅಂತ ಕೇಳಿದ್ರೆ ಸಾಕು ಅಂತ ಹೇಳ್ತಾರಲ್ಲ, ಹ್ಮ್, ಹ್ಮ್, ಅದು ಹೇಗೆ? ಹ್ಮ್, ಹೌದು ಹೌದು ಅದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಹೌದು ಹೌದು ಹಾಗೆ ಪಾಯಸದಲ್ಲಿ ಗೊತ್ತಾಯ್ತಮ್ಮ, ಪರಿಮಳ ಹೇಗಿದೆ ಅಂತ ಕೇಳಿದ್ರೆ ಆಗ ಘ್ರಾಣೇಂದ್ರಿಯ ನಾಲಿಗೆ ಜೊತೆಗೆ ಕೆಲಸ ಮಾಡುತ್ತೆ. ಹೌದು ಹೌದು ನಾಲಿಗೆಗೆ ಪರಿಮಳವನ್ನು ಸ್ವೀಕಾರ ಮಾಡುವ ಶಕ್ತಿ ಇಲ್ಲ ಹೌದು ಹೌದು ಅಲ್ವಾ, ಹೌದು ಅದನ್ನು ಆಘ್ರಾಣಿಸುವ ಶಕ್ತಿ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ, ರಸನೇಂದ್ರಿಯದ ಜೊತೆಗೆ ಘ್ರಾಣೇಂದ್ರಿಯವೂ ಕೆಲಸ ಮಾಡುತ್ತೆ. ಎರಡು ಜೊತೆಯಾಗಿ ಏನು ಪರಿಮಳ ಅಂತ, ಹ್ಮ್. ನಾಲಿಗೆ ಮೇಲೆ ಇಟ್ಟು ಪರಿಮಳ ಅಂತ ಹೇಳಿದ್ದೇಗೆ, ನಿಜವೇ ನಿಜವೇ ಹೌದು ನಾಲಿಗೆಗೆ ಪರಿಮಳವನ್ನು ಸ್ವೀಕಾರ ಮಾಡುವ ಶಕ್ತಿ ಇಲ್ಲ. ಹಾಗೆ ಘ್ರಾಣೇಂದ್ರಿಯಕ್ಕೆ ರಸವನ್ನು ನೋಡುವ ಶಕ್ತಿ ಇಲ್ಲ. ಎರಡು ಜೊತೆಯಾಗಿ ಕೆಲಸ ಮಾಡಿದ್ದು ಹೇಗೆ ಅಂತ ಕೇಳಿದ್ರೆ, ಮನಸ್ಸು ಎರಡು ಒಂದು ಮಾಡೋದು, ಹೌದು ಹೌದು ಅದು ಸಾತ್ವಿಕ ಆಯ್ತದಾಗ. ಒಟ್ಟಿನಲ್ಲಿ ವಿಷ್ಣುವಿನ ಅಷ್ಟು ವೃತ್ತಿಗಳ ಮೂಲಕವಾಗಿ ನಟನು ದೇವನಾಗ್ತಾನ ಅಂತ ಹಾಗಾದ್ರೆ. ಅದೇ ಇರೋದು. ಮುಂದಕ್ಕೆ ನಾಟ್ಯಶಾಸ್ತ್ರದ ಉಪಸಂಹಾರದಲ್ಲಿ ಹ್ಮ್. ಅದನ್ನು ಹೇಳಿದ್ದಾನೆ. ಹ್ಮ್. ನಟ ಹೇಗಿರಬೇಕು, ಯಾವ ರೀತಿ ವೇಷಭೂಷಣವನ್ನು ಮಾಡಬೇಕು ಅನ್ನೋದಕ್ಕೂ ಸೂಚನೆ ಕೊಡ್ತಾನೆ. ಹ್ಮ್. ರಾಜ ಬೇರೆ ಅಲ್ಲ, ನಟ ಬೇರೆ ಅಲ್ಲ. ಹೌದು ರಾಜ ಪ್ರಜೆಗಳನ್ನ ಪ್ರಭಾವಿಸ್ತಾ ಹ್ಮ್. ಪ್ರಭಾವಿಯಾದ ಒಂದು ಪ್ರಭುತ್ವವನ್ನು ವಿಸ್ತಾರ ಮಾಡ್ತಾನೆ. ಹೌದು ಈಗ ಪ್ರಜೆಗಳನ್ನು ಪ್ರಭಾವಿಸುವುದು ಎನ್ನುವುದನ್ನೇ ಸಹೃದಯರ ಮೇಲೆ ಮಾಡುವ ಪ್ರಭಾವ. ಅದಕ್ಕೆ ಸಮೀಕರಣ ಮಾಡಿ. ಹೌದು. ಆವಾಗ ಏನಾಗ್ತದೆ ಅಂತಂದರೆ, ಸಾಮಾಜಿಕರಿಗೆ ನಟನು ರಾಜನೇ ಆಗ್ತಾನೆ, ಹೌದು ನಟ ರಾಜನ ಆಗಿರ್ತಾರೆ. ಆದ್ದರಿಂದ ರಾಜಮಹಾರಾಜರು ಹೇಗೆ ಒಳ್ಳೆಯ ಪೋಷಾಕನ್ನು ತೊಟ್ಟು ಗಂಭೀರವಾಗಿ ಹೇಗೆ ನಡೆದುಕೊಳ್ತಾರೋ, ಹಾಗೆ ನಟನಾದವನು ಅದೇ ರೀತಿ ಸುಂದರವಾದ ವೇಷಭೂಷಗಳನ್ನು ಧರಿಸಿ ಗಂಭೀರವಾಗಿ ನಡ್ಕೊಳ್ಬೇಕು ಅಂತ ಕೊಡ್ತಾರೆ. ಅವರನ್ನ ಅನುಸರಿಸುವುದು ಕೂಡ ತುಂಬಾ. ಆದ್ದರಿಂದ ಏನಾಗತ್ತೆ ಅಂದರೆ, ರಂಗದ ಮೇಲಿನ ಸಾಮ್ರಾಜ್ಯ ನಟನಿಗೆ, ಜೀವನ ರಂಗದ ಸಾಮ್ರಾಜ್ಯ ರಾಜನಿಗೆ. ಆಹಾ. ಅದೇ ರೀತಿ ಈ ಒಂದು ನಾಟ್ಯವೆಂಬುದು ಯಜ್ಞಕ್ಕಿಂತ ಕಡಿಮೆ ಅಲ್ಲ ಅಂತ ಹೇಳ್ತಾರೆ. ಓಹೋ. ಇದು ಒಂದು ಯಜ್ಞವೇ ಅಲ್ಲ. ಹೌದು ಪ್ರೇಕ್ಷಾ ಯಜ್ಞ ಅಂತಲೇ ಪ್ರೇಕ್ಷಾ ಯಜ್ಞ. ಯಜ್ಞ ಆದಾಗ ಇವನಿಗೆ ಏನಾಯ್ತು ಅಂದರೆ, ಇವರಿಗೆ ಅಧ್ವರ್ಯುವಿನ ಸ್ಥಾನ ಬಂತು, ಹ್ಮ್. ಅಧ್ವರ್ಯು ಆಗಿರ್ತಾರೆ. ಹ್ಮ್, ಹ್ಮ್, ಈಗ ಯಜ್ಞವನ್ನು ನಡೆಸುವಲ್ಲಿ ಅಧ್ವರ್ಯುವಿಗೆ ಹೇಗೆ ಪ್ರಧಾನವಾದ ಸ್ಥಾನ ಇದೆಯೋ, ಹ್ಮ್, ಹಾಗೆ ನಟನಿಗೆ ಹ್ಮ್. ಈ ನಾಟ್ಯವೆಂಬ ಯಜ್ಞದ ಒಂದು ಅಧ್ವರ್ಯ ಸ್ಥಾನ ಇದೆ. ಇದನ್ನೆಲ್ಲ ಭರತ ವರ್ಣಿಸಿದ್ದಾರೆ.
ಹಾಗಾಗಿ ಅವರು ಒಂದು ದೊಡ್ಡ ಒಳ್ಳೆಯ ಪುರೋಹಿತನ ಹಾಗೆ, ಒಳ್ಳೆಯ ಆಚಾರ್ಯನ ಹಾಗೆ, ಒಬ್ಬ ಒಳ್ಳೆಯ ಸಮರ್ಥನಾದ ರಾಜನ ಹಾಗೆ ಜೀವನದಲ್ಲಿ ನಡ್ಕೊಳ್ಬೇಕು ಅಂತ. ಕಲಾವಿದರಿಗೆ ಎಷ್ಟು ಹೌದು. ಜವಾಬ್ದಾರಿ ಇದೆ ಹಾಗಾದ್ರೆ. ಇವೆರಡನ್ನೂ ನಿಯಂತ್ರಿಸುವಂಥದ್ದು ಯಾವುದು ಅಂದರೆ ವೃತ್ತಿ ಮತ್ತು ಪ್ರವೃತ್ತಿ ಎಂಬ ಪ್ರಮೇಯಗಳು. ಆಹಾ. ವೃತ್ತಿ ಪ್ರವೃತ್ತಯ. ಈಗ ಅಭಿನವ್ ಗುಪ್ತನೇ ಹೇಳುವ ಪ್ರಕಾರವಾಗಿ ಈ ವೃತ್ತಿಗಳು ಅನ್ನುವಂಥದ್ದು ಈಗ ಹಾಗಾದ್ರೆ ಮಧುಕೈಟಭರದ್ದು ಅಥವಾ ವಿಷ್ಣುವಿನದ್ದು? ಯಾಕೆ ಅಂತಂದ್ರೆ ಅವರಲ್ಲಿ ಆವೇಶ ಇದೆ, ಅವರಲ್ಲಿ ಲೌಕಿಕ ಭಾವ ಇದೆ, ಇವನಿಗದು ಲೀಲೆ. ಇದನ್ನು ಹೇಗೆ ನಿರ್ವಾಹ ಮಾಡಬೇಕು? ಅಭಿನವ ಗುಪ್ತರು ಅದಕ್ಕೊಂದು ಪೀಠಿಕೆಯನ್ನು ಕೊಟ್ಟು ಚರ್ಚೆ ಮಾಡಿದ್ದಾರೆ ಅವರು. ಈಗ ವೃತ್ತಿ ಶಬ್ದಕ್ಕೆ ವೃತ್ತಿರ ವರ್ತನ ಜೀವನೆ ಅಂತ ನಾವು ಗ್ರಹಿಸಿ ಆಯಿತು. ಅದೊಂದು ವರ್ತನ, ನಡವಳಿಕೆ ಅಂತ. ಈ ನಡವಳಿಕೆ ಯಾರ್ದು ಆಗ್ಬೋದು. ಈಗ ಈ ಪ್ರಸಂಗದಲ್ಲಿ 4 ಜನ ಇದ್ದಾರೆ. ವಿಷ್ಣು ಕೊಲ್ಲೋದಕ್ಕಿದ್ದವನು, ಹೌದು, ಸಾಯೋದಕ್ಕಿರುವವರು ಮಧುಕೈಟಭರು, ಹೌದು, ಈ ಯುದ್ಧ ಪ್ರಸಂಗವನ್ನು ನೋಡಿ ಸ್ತುತಿ ಮಾಡುವ ಬ್ರಹ್ಮ. ನಿಜ. ಈ 4 ವ್ಯಕ್ತಿಗಳಿದ್ದಾರೆ. ಆದ್ದರಿಂದ ಇಲ್ಲಿ ಯಾರ ವೃತ್ತಿ ಇದು ಅಂತ 4ರಲ್ಲೂ ಇದೆ, 4ರಲ್ಲೂ ಪ್ರವೃತ್ತಿ ಇದೆ. ಆದ್ದರಿಂದ ಈಗ ವೃತ್ತಿ ಎನ್ನುವುದು ಅದು ಯಾರನ್ನು ಅನುಲಕ್ಷಿಸಿ ಬಂದ ವ್ಯವಹಾರ. ಅದನ್ನು ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ನ್ಯಾಯ ಎಂಬಂಥ ಒಂದು ಪದವನ್ನು ಭರತನೇ ಪ್ರಯೋಗ ಮಾಡಿದ್ದಾನೆ. 4 ಬಗೆಯ ನ್ಯಾಯಗಳಿವೆ. 4 ಬಗೆಯ ನ್ಯಾಯ ಆದ ಆಮೇಲೆ ಇದು ಮೊದಲು ವಿಷ್ಣುವಿನ ನಡವಳಿಕೆ ವರ್ತನವೆಂಬುದು ನ್ಯಾಯ ಆದರೆ ಅದು 4 ವಿಧವಾಗಿದೆ. ಅದರಿಂದ 4 ನ್ಯಾಯ ಆಗತ್ತೆ. ಈಗ ಅದೇ ಅಲ್ಲ ಅಂತ ಆದರೆ ಮಧುಕೈಟಭರ ಒಂದು ಪ್ರವೃತ್ತಿಯನ್ನೇ ನಾವು ವೃತ್ತಿ ಅಂತ ತಗೊಳ್ಬಹುದಲ್ಲ. ನೀವು ಪ್ರಶ್ನೆ ಕೇಳುವಾಗ ಅದನ್ನು ಹೇಳಿದರೆ ಆವೇಶ ಇದೆ ಅಂತ. ಆವೇಶ ಬೇಕದು. ಆವೇಶ ಇಲ್ಲದೆ ಯಾವುದೇ ಕ್ರಿಯೆ ಮಾಡಿದ್ರು ನಮಗದು ಅಭಿನಯ ಅಂತ ಅನಿಸೋದಿಲ್ಲ. ಯಾಕೆ ಸಾತ್ವಿಕದ ಕೊರತೆಯಾಗಿ ನಮಗದು ಕೇವಲ ಮೈಮಿಂಗ್ ಆಗಿ ಅದು ಅನುಕರಣೆಯಾಗಿ ನಿಂತುಕೊಳ್ಳುತ್ತೆ. ಅನುಕರಣ ಎಂಬುದು ನಾಟ್ಯವಲ್ಲ ಅಂತ ಹೇಳೋದಕ್ಕೂ ಅದೇ ಕಾರಣ. ಕೇವಲ ಅನುಕರಣ ನಾಟ್ಯವಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ರಸಸಾಮಗ್ರಿಯೇ ಇರೋದಿಲ್ಲ ಅಂತ. ಅಲ್ಲಿ ರಸಸಾಮಗ್ರಿಯ ಒಂದು ಸನ್ನಿವೇಶ ಕೂಡಿ ಬರಬೇಕು ಅಂತಂದರೆ ಆವೇಶ ಬೇಕು, ತಾದಾತ್ಮ್ಯ ಬೇಕು, ತನ್ನನ್ನು ಒಪ್ಪಿಸಿಕೊಳ್ಬೇಕು. ಭಾವಕ್ಕೆ ಬೇಕಾದರೂ ಒಪ್ಪಿಸಿಕೊಳ್ಳಿ, ವ್ಯಕ್ತಿಗೆ ಬೇಕಾದರೂ ಒಪ್ಪಿಸಿಕೊಳ್ಳಿ, ಕ್ರಿಯೆಗೆ ಬೇಕಾದರೂ ಒಪ್ಪಿಸಿಕೊಳ್ಳಿ. ಅರ್ಪಿಸಿಕೊಳ್ಳುವ ಒಂದು ಮನೋಧರ್ಮ ಬೇಕು. ಈಗ ಆವೇಶ ಅಂದರೆ ಅದೇ. ನಾನು ಮರೆಯದೆ ಇನ್ನೊಂದು ನನ್ನೊಳಗೆ ಮೆರೆಯೋದಿಲ್ಲ. ನಾನು ಎಂಬುದು ಮರಿಬೇಕು. ನಾನು ಎಂಬುದು ಮರೆತು ಇನ್ನೊಂದು ನಮ್ಮೊಳಗೆ ಮೆರೆಯುವಾಗ ನಾವು ಆವೇಶ ಅಂತ ಹೇಳ್ತೇವೆ. ಆದ್ದರಿಂದ ಆವೇಶವೇ ನಾಟ್ಯದ ಜೀವಿತ ನಿಜವಾಗಿ. ಅದು ಇರೋದು ಎಲ್ಲಿ? ಮಧುಕೈಟಭರಲ್ಲಿ. ಕರ್ಣಮಲದಿಂದ ಉದ್ಭವ ಆದವರಲ್ಲಿ. ಹೌದೌದು. ಆದ್ದರಿಂದಲೇ ಕರ್ಣಮಲ ಅಂತಂದರೆ ಕರ್ಣದ ಈಗ ನಮ್ಮ ದೇಹದ ಹಾಗೆ ವಿಷ್ಣುವಿನ ದೇಹ ಏನು ಅಲ್ಲ. ಅದು ಶಬ್ದವೇ ಇರಬೇಕು ಕರ್ಣಬಲ ಅಂತ. ಕೆಟ್ಟ ಕೆಟ್ಟ ಶಬ್ದಗಳು. ಈಗ ಕಿವಿಗೆ ಹಿತವಾದ ಶ್ರುತಿ ಮಧುರವಾದಂತಹ ಸ್ವರ, ಒಳ್ಳೆಯ ಸಾಧುವಾಚಕವಾದ ಶಬ್ದಗಳಿದ್ದರೆ ಅದು ಕಿವಿಗೆ ಸುಖ, ಶ್ರವಣ ಸುಖ. ಅದು ಶ್ರವಣ ಕಠೋರತೆ ಬಂದಾಗ ಅದೇ ಕರ್ಣಮಲ. ಅವರೇ ಮಧುಕೈಟಭರಾಗಿ ಹುಟ್ಟಿದವರು. ಅವನ ಹೊರಗಡೆ ಎಸೆದವನು ಶಬ್ದ ಮಾಲಿನ್ಯ. ಇವತ್ತು ಆಧುನಿಕ ಭಾಷೆಯಲ್ಲಿ ಹೇಳಿದರೆ ಶಬ್ದ ಮಾಲಿನ್ಯ. ಅದನ್ನು ಹೊರಗೆ ಎಸೆದಾಗ ಮಧುಕೈಟಭರಾದರು. ಅವರು ಆವೇಶದಿಂದ ಯಾರು ತಮ್ಮನ್ನು ದೂರ ಮಾಡಿದ್ರು ಅವರ ಮೇಲೆ ಹಠ ತೊಟ್ಟು ಬಂದಿದ್ದಾರೆ. ಯುದ್ಧವನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಶಬ್ದ ಮಾಲಿನ್ಯದ ಪ್ರಥಮ ಪ್ರವೃತ್ತಿ. ಅದು ಬಹಳ ಸೊಗಸಾಗಿದೆ. ಕೆಟ್ಟ ಶಬ್ದ ಇದ್ರೆ ಅದು ಬೈಗಳವೇ ಆಗಿರ್ಬೇಕು. ನಿಂದೆಯೇ ಕೆಟ್ಟ ಶಬ್ದವಾಗಿರುತ್ತೆ. ಆದ್ದರಿಂದ ಅದರ ಪ್ರಥಮ ಪ್ರವೃತ್ತಿ ಅವರಲ್ಲೇ ಇದೆ. ನಾವು ಅದನ್ನೇ ವೃತ್ತಿ ಅಂತ ಹೇಳಬಹುದಲ್ಲ ಅಂತ ಕೇಳಿದರೆ ಅದರಲ್ಲಿ ನ್ಯಾಯ ಇಲ್ಲ. ನಾವು ಗಮನಿಸಬೇಕಾದದ್ದು ನ್ಯಾಯ ಅಂತಂದರೆ ಒಂದು ಸೂಕ್ಷ್ಮವಾದ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಬೇಕು. ಈಗ ನ್ಯಾಯ ಎಂಬುದು ಏನು ಮಾಡತ್ತೆ ಅಂತ ಕೇಳಿದರೆ ನ್ಯಾಯಶಾಸ್ತ್ರದಲ್ಲಿ ಅದರ ಬಗ್ಗೆ ಒಂದು ವಿಸ್ತಾರವಾದ ನಿರೂಪಣೆ ಇದೆ. ನಮಗೆ ವಿವಕ್ಷಿತವಾದ ಅರ್ಥವನ್ನು ತಂದುಕೊಡತ್ತೆ, ಅದು ನ್ಯಾಯ ಅಂತ. ವಿವಕ್ಷಿತಾರ್ಥ ಪ್ರಾಪಕವಾದದ್ದನ್ನು ನ್ಯಾಯ, ನೀಯತೆ ವಿವಕ್ಷಿತಾರ್ಥ ಅನೇನ ಅಂತ ವ್ಯುತ್ಪತ್ತಿಯನ್ನು ಇಟ್ಟುಕೊಂಡು ಮಾಡೋದು. ಇಲ್ಲಿ ಯಾರಿಗೆ ಯಾವುದು ವಿವಕ್ಷಿತವಾಗಿದೆ ಅದನ್ನು ನಾವು ಈ ಅರ್ಥವನ್ನು ಸಂಪಾದಿಸಬೇಕು ಎನ್ನುವಂತಹ ಪೂರ್ವೇಚ್ಛೆ ಯಾರಲ್ಲಿದೆ ಅಂತ ಕೇಳಿದ್ರೆ ವಿಷ್ಣುವಿನಲ್ಲಿ ಮಾತ್ರ ಇದೆ. ಮಧುಕೈಟಭರಲ್ಲಿ ಇಲ್ಲ. ಆದ್ದರಿಂದ ಪೂರ್ವೇಚ್ಛೆಯಿಂದ ತೊಡಗಿದವರು ಅಲ್ಲ ಅವರು. ಇವರು ಹಾಗಲ್ಲ, ಪೂರ್ವ ಸಂಕಲ್ಪದಿಂದ ತೊಡಗಿದವನು. ಆದ್ದರಿಂದ ನ್ಯಾಯವೆಂಬುದು ವಿಷ್ಣುವಿನಲ್ಲಿ ಇದೆ ಅಂತ. ಇನ್ನೊಂದು ಅರ್ಥವನ್ನು ಹೇಳಬಹುದು, ಸ್ವರೂಪ ಭ್ರಂಶ ಆಗದೇ ಇದ್ದ ಹಾಗೆ ಯಾವುದು ಕಾಪಾಡುತ್ತೋ ಅದು ನ್ಯಾಯ ಅಂತ. ಸ್ವರೂಪದಿಂದ ಭ್ರಂಶ ಆಗಬಾರ್ದು. ಈಗ ನಾವು ಯಾವುದನ್ನು ಆಡಿದರೆ
ಆಡಿದರೆ ಎರಡು ಅರ್ಥ. ಗೊತ್ತಾಯ್ತು ಗೊತ್ತಾಯ್ತು. ಯಾವುದನ್ನ ಹೇಳಿದರೆ, ಯಾವುದನ್ನ ಮಾಡಿದರೆ ನಮ್ಮ ಸ್ವರೂಪಕ್ಕೆ ಹಾನಿ ಆಗುತ್ತೋ ನಾವು ಅದನ್ನ ಅನ್ಯಾಯ ಅಂತ ಹೇಳ್ತೇವೆ. ಹೌದು ಹೌದು ಇದು ಅನ್ಯಾಯ ಅಂತಂದ್ರೆ ಹೌದು, ಏನರ್ಥ? ಹೌದು, ಹೌದು. ನಿಮ್ಮ ಸ್ವರೂಪವನ್ನ ಕೆಡಿಸತ್ತೆ ಅಂತ. ಹೌದು ಹೌದು ಈಗ ಸ್ವರೂಪದ ಚ್ಯುತಿ ಆಗಿರೋದು ಯಾರಿಗೆ? ಮಧುಕೈಟಭರಿಗೆ. ಹೌದು 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 ಹೌದು. ಏನೇ ಆಗಲಿ, ಕರ್ಣಮಲದಿಂದ ಅವರು ವಿಷ್ಣುವಿನಿಂದ ಬಂದರು ಅಂತ ಆದ್ರೆ ವಿಷ್ಣು ಅವರಿಗೆ ತವರು, ತವರನ್ನೇ ಬೈತಾ ಅದರ ಜೊತೆಗೆ ದ್ವೇಷವನ್ನ ಮಾಡ್ತಾ ಒಂದು ಜೀವಮಾನದ ಮರ್ಯಾದೆಯನ್ನು ಕಳ್ಕೊಳ್ತಾ ಇದ್ದಾರೆ ಅವರು. ಹೌದು ಸ್ವರೂಪ ಭ್ರಂಶ ಆಗ್ತಾ ಇದೆ. ಆದ್ರಿಂದ ಅಲ್ಲಿ ನ್ಯಾಯ ಇಲ್ಲ, ಹೌದು. ನ್ಯಾಯ ಇಲ್ಲ. ನ್ಯಾಯ ಇರೋದು ವಿಷ್ಣುವಿನಲ್ಲಿ. ಆದ್ದರಿಂದಲೇ ವಿಷ್ಣುವಿನ ವೃತ್ತಿ ವರ್ತನವೆಂಬುದು ನ್ಯಾಯ, ಆಹಾ. ಅವನ ಯುದ್ಧವೆಂಬುದು ನ್ಯಾಯ. ನ್ಯಾಯ. ಇದು ಈ ಯುದ್ಧದ ಪ್ರಕ್ರಿಯೆಯಲ್ಲಿ 4 ನ್ಯಾಯಗಳು ಅಂತಂದ್ರೆ 4 ವೃತ್ತಿಗಳೇ ನ್ಯಾಯ. ಹೌದು ಹೌದು. ಆ ವರ್ತನವೇ ನ್ಯಾಯವಾಗಿದೆ. ಹೌದು ಹೌದು ಹೌದು. ವರ್ತನವೇ ನ್ಯಾಯವಾಗಿದೆ. ಬಹಳ ಸೊಗಸಾಗಿದೆ. ಈ ಒಂದು ರೀತಿಯಿಂದ ಗಮನಿಸಿದಾಗ ಇಡೀ ಲೋಕವೇ ವೃತ್ತಿಗಳಿಂದ ಕೂಡಿದೆ ಮತ್ತು ಇಡೀ ರಂಗವೂ ಕೂಡ ವೃತ್ತಿಗಳಿಂದ ಕೂಡಿದೆ ಅಂತ. ಅದರಿಂದಲೇ ನಾವು ಮೊದಲಿಂದ ಆಲೋಚನೆ ಮಾಡಿದ ಹಾಗೆ ಕಲಾರಂಗದಂತೆ ಜೀವನ ರಂಗ, ಜೀವನ ರಂಗದಂತೆ ನಾಟ್ಯರಂಗ. ಹೌದು. ಆ ಎರಡೂ ರಂಗವೂ ಹಾಗೆ ಬಿಂಬ ಪ್ರತಿಬಿಂಬ ಭಾವ ಇದೆ ಅಲ್ಲಿ. ಹೌದು. ಈಗ ಜೀವನ ರಂಗದಲ್ಲಿ ನ್ಯಾಯಕ್ಕೆ ಸ್ಥಾನ ಇದ್ದ ಮೇಲೆ ನಾಟ್ಯರಂಗದಲ್ಲೂ ನ್ಯಾಯಕ್ಕೆ ಸ್ಥಾನ ಇರಬೇಕು. ಸ್ಥಾನ ಇದ್ದೇ ಇದೆ. ಆದ್ದರಿಂದ ಇಲ್ಲಿ ಏನಾಯಿತು ಅಂದರೆ, ವೃತ್ತಿ ಅಂದರೆ ವಿಷ್ಣುವಿನ ವೃತ್ತಿಯನ್ನೇ ತಗೊಳ್ಬೇಕೇ ಹೊರತು ಮಧುಕೈಟಭರ ವೃತ್ತಿಯನ್ನು ತೆಗೆದುಕೊಳ್ಳಬಾರದು ಅಂತ ಅವರದ್ದು ಪ್ರವೃತ್ತಿ ಅಂತ ಗೊತ್ತಾಗ್ತದೆ. ಅಭಿನವ ಗುಪ್ತರು ಬಹಳ ಚೆನ್ನಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಅದನ್ನು. ವೃತ್ತಿ ಪ್ರವೃತ್ತಿಗಳ ಮೂಲಕವಾಗಿ ದೇಶ, ಕಾಲ ಮತ್ತು ಮನೋವೃತ್ತಿಗಳನ್ನು ಕೂಡ ಪರಿಚಯಿಸಿ ಇಂದಿನವರೆಗೂ ಕೂಡ ಇದರ ಒಂದು ಪ್ರಸ್ತುತತೆ ಇದೆ ಅನ್ನೋದನ್ನ ನೀವು ಮನಗಾಣಿಸ್ಕೊಟ್ಟಿದ್ದೀರಾ. ವೃತ್ತಿ ಪ್ರವೃತ್ತಿಗಳ ಮೂಲಕವಾಗಿ ಇಡೀ ಭಾರತ ದರ್ಶನವೂ ಸಾಧ್ಯ ಎನ್ನುವುದನ್ನು ನೀವು ಕಾಣಿಸ್ಕೊಟ್ಟಿದ್ದೀರಾ. ತಮ್ಮನ್ನ ಮತ್ತೊಂದು ಸಂಚಿಕೆಯಲ್ಲಿ ಇದೇ ವಿಷಯವಾಗಿ ಮತ್ತೊಂದು ಆಯಾಮದ ಮೂಲಕವಾಗಿ ತಮ್ಮನ್ನು ನಾನು ಎದುರುಗೊಳ್ತೇನೆ. ನಮಸ್ಕಾರ, ಅಭಿವಾದನೆಗಳು. ನಿಮ್ಮ ಪ್ರಶ್ನೆಯ ಪ್ರವೃತ್ತಿಯಿಂದಾಗಿ ನಿರೂಪಣೆಯ ವೃತ್ತಿಯನ್ನು ಮಾಡಿದ್ದೇನೆ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ವಾ? ನಿಮಗಿಷ್ಟವಾಗಿರುತ್ತೆ, ನನಗೆ ಗೊತ್ತಿದೆ. ಹಾಗಿದ್ರೆ ತಡ ಯಾಕೆ? ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಹಾಗೆಯೇ ನಾಟ್ಯಶಾಸ್ತ್ರದ ವಿಸ್ತಾರವನ್ನು ಚರ್ಚಿಸುವಂತಹ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇವೆ. ಹಾಗೆಯೇ ಸಂಶೋಧನಾಬದ್ಧವಾದಂತಹ ಪುಸ್ತಕಗಳನ್ನು ಕೂಡ ನೀವು ಖರೀದಿಸಿ ಓದಬಹುದು. ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ನಮಗೆ ಬೇಕು. ಇದರಿಂದ ಸಂಸ್ಥೆಯ ಇಂಥ ಕೆಲಸಗಳಿಗೆ ಬಲ ಹೆಚ್ಚಿಗೆ ಬರುತ್ತದೆ. ಹಾಗಾಗಿ ನೀವು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು, ಧನ ಸಹಕಾರವನ್ನು ಮನ ಮಾಡಿರೆಂದು ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ಹೆಚ್ಚಿನ ವಿವರಗಳಿಗೆ www.nopurabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ಯಾಕೆ ಅಂತ ಕೇಳ್ತೀರಾ? ಹಳೆಯ ಸಂಚಿಕೆಗಳಿಗೆ ಮತ್ತು ನಮ್ಮ ಎಲ್ಲ ರೀತಿಯ ಮಾಹಿತಿ ಲೇಖನಗಳಿಗೆ ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅನ್ನುವಂತಹ ಆಶಯ, ಅಪೇಕ್ಷೆ ನಮ್ಮದು. ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರಭೂಮಿಂ ಭೋ